ಏನದು? ನಮಗೆ ಏನ್ ಬೇಕಾಗೈತಿ ಆ ಪ್ರಯೋಜನವನ್ನು ಅವರು ನೀಗಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅಪೇಕ್ಷೆ ಏನದ? ಸುಖದ ಅಪೇಕ್ಷೆ ಅದ. ಆ ಸುಖದ ಪರಿಚಯ ಇದ್ರೆ ಮಾತ್ರ ಬೇಡ್ತೇವೆ. ಪರಿಚಯ ಇಲ್ಲ ಅಂದ್ರೆ ಅಪೇಕ್ಷೆನೆ ಮಾಡ್ತಿದ್ದಿಲ್ಲ. ಅತ್ಯಂತಿಕವಾದ ಸುಖದ ಅಪೇಕ್ಷೆಯನ್ನ ನಾವು ಯಾಕೆ ಮಾಡ್ತೇವಿ? ಎಳ್ಳಷ್ಟು ದುಃಖ ಇರಬಾರದು, ಯಾವಾಗಲೂ ಸುಖದಿಂದ ಇರ್ಬೇಕನ್ನೋ ಅಪೇಕ್ಷಾ. ಹಂಗಂದ್ರ ಸುಖ ಅಂದ್ರ ಏನು? ಈ ಸೋಪಾಧಿಕವಾದಂತಹ ಅನೇಕ ಮೂಲಗಳಿಂದ ತೋರ್ತಕ್ಕಂಥ ಸುಖವೋ, ಅದನ್ನು ಬಿಟ್ಟು ಇನ್ನೊಂದು ನಿರುಪಾಧಿಕವಾದಂತಹ ಸುಖ ಆಯ್ತು. ಆದರೆ ಅಂತ ಸುಖ ಬೇಕಾಗೈತಂದ್ರ ನಮಗ ನಿತ್ಯ ನಿರತಿಶಯವಾದಂತ, ಯಾವಾಗಲೂ ಅದು ತೋರಬಾರ್ದು, ಅಡಗಬಾರ್ದು, ನಿರಂತರವಾಗಿ ಅನುಭವಿಸ್ತಕ್ಕಂಥ ನಿರತಿಶಯವಾದಂತ ಸುಖ ನಮಗ್ ಬೇಕಾಗಿದಲ್ಲ. ಸುಖ ಅಂದ್ರೆ ಏನು ಅಂತ ಕೇಳಕ್ ಹೋದ್ರ ಭ್ರಾಂತಿ ಆಗೈತೆ ನಮಗ. ಕೇಳವೇನದಿಯಲ್ಲ, ಸುಖ ಬೇಕು ಬೇಕು ಅನ್ನಕೈತಿ ಅಲ್ಲ. ಬಿಕಾರಿಗೆ ಅಲ್ಲ, ಬಿಕಾರಿ ಇಲ್ಲೋ, ನೀ ಸಾವುಕಾರ ಇದಿ. ನೀನ ಸುಖರೂಪಿ ಇದ್ದು ಸುಖ ಯಾಕೆ ಅಪೇಕ್ಷೆ ಮಾಡಕೈತಿ ಅಂತ ಪ್ರಶ್ನೆ ಮಾಡಿದ್ರ, ಸುಖದ ಅಪೇಕ್ಷೆ ಯಾಕೆ ಮಾಡ್ತಾ ಇದೀಯ? ಯಾಕಂದ್ರ ನಾನು ದುಃಖಿ ಅಂತ ತಿಳ್ಕೊಂಡ. ಆ ದುಃಖಿ ಅಂತ ತಿಳ್ಕೊಂಡದ್ದ ತಪ್ಪು, ಭ್ರಾಂತಿ. ಅದ ಬಂಧನ ಕಾರಣ ಆಗೈತಪ್ಪ. ಈ ತಪ್ಪು ತಿಳುವಳಿಕೆ ಹಂಗಾರ ಕಾರಣ ಏನ್ರಿ? ಓ, ಆ ಕಾರಣ ಏನಂದ್ರ ನೀನ ಕಾರಣದಿ. ನೀನು ಅಂತಃಕರಣ ವಿಶಿಷ್ಟನಾಗಿ ನಾನು ನನ್ನದು ಅನ್ನುವಂತ ಅಹಂಕಾರದಿಂದ ವಿಶಿಷ್ಟನಾದದಕ್ಕೆ ಇದು ಬಂದದ ನೋಡ್ರಿ. ಸ್ವರೂಪದ ಅಜ್ಞಾನವೇ ಇದಕ್ಕೆ ಕಾರಣ. ನಿನ್ನ ಮರ್ತದ ದುಃಖಕ್ಕೆ ಕಾರಣ ಆಗೈತಿ. ಭೇದ ದೃಷ್ಟಿಯೇ ದುಃಖ, ಅಭೇದ ದೃಷ್ಟಿಯೇ ಸುಖ ಅನ್ನೋದು ನಿನಗೆ ಗೊತ್ತಿಲ್ಲಪ್ಪ. ಅಹಂಕಾರವೇ ಕಾರಣ. ಆ ಮೂಲ ಅಹಂಕಾರವನ್ನು ತೆಗೆದು ಹಾಕ್, ಸುಖರೂಪಿನೇ ಐತಿ. ಅಹಂಕಾರ ಕಾರಣೇನು? ನಮ್ಮನ್ನು ತೋರುಗಡೆ ಮಾಡ್ತಕ್ಕಂತ ಮಾಡಿರುವಂತ ಯಾ ಅಜ್ಞಾನ. ಹಂಗಾರೆ ನಮ್ಗೆ ಏನ್ ಕರ್ತವ್ಯ ಐತಿ ಈಗ? ಮೂಲ ಕರ್ತವ್ಯ ಅದು ತಡೆ ಮಾಡದೆ ಮಾಡ್ಬೋದಾವುದು ಭವಹರಣ ಆವರಣವನ್ನ ನಾವು ನಿವೃತ್ತಿ ಮಾಡ್ಕೋಬೇಕಾಯ್ತಿ. ಯಾವರಣ? ಅಜ್ಞಾನದ ಆವರಣವನ್ನ ನಿವೃತ್ತಿ ಮಾಡಿಕೊಳ್ಳುವುದೇ ನಮ್ಮ ಮುಖ್ಯ ಕೆಲಸ. ಅದೇ ಮುಖ್ಯವಾದ ವಿಷಯ. ಇದು ಹೆಂಗ್ ಹೋಗ್ತದ್ರಿ? ಅಜ್ಞಾನದಿಂದ ಬಂದದ ಇದು. ಅವಿಚಾರೇಣ ಕೃತೋ ಬಂದ ವಿಚಾರೇಣ ನಿವಾರಿತೆ. ಇದು ಅವಿಚಾರದಿಂದ ಬಂದದ್ದು. ವಿಚಾರ ಮಾತ್ರ, ವಿಚಾರದಿಂದಲೇ ಇದು ನಿವೃತ್ತಿ ಆಗ್ತದ ಮಾತ್ರ. ಯಾಕ? ನೀ ಏನ್ ಬೇಕಾದ್ ಮಾಡು, ಉಪಾಸನ ಮಾಡು, ಕರ್ಮ, ಹಠಯೋಗ, 5 ಪ್ರಕಾರ ಯೋಗಗಳನ್ನ ನಿಜಗೊಂಡ್ರು ಅವು ಯಾವ ಮಾಡಿದ್ರು ಕೂಡ ಅದು ಅಜ್ಞಾನ ಹೋಗೋದಿಲ್ಲಪ್ಪ. ಅದಕ್ಕೆ ಗುರು ಮುಖಾಂತರವಾಗಿ ಗುರು ಶಾಸ್ತ್ರಾದಿಗಳಿಗೆ ಶರಣ ಹೊಂದಿ ಆತ್ಮ ವಿಚಾರ ಮಾಡು, ಸ್ವರೂಪದ ವಿಚಾರ ಮಾಡಿ ಆ ಅಜ್ಞಾನ ಕಳ್ಕೊಳ್ಬೇಕು ಹೊರತು ಅದಕ್ಕೆ ಮಹಾವಾಕ್ಯದ ಉಪದೇಶ ಗುರುಗಳ ಮುಖಾಂತರವಾಗಿ ತಿಳ್ಕೊಂಡು ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನೋದಯ ಮಾಡ್ಕೋಬೇಕಾಗ್ತದ. ಬೇಕಾದಷ್ಟು ಉಪಾಸನ ಮಾಡಿ ನೀನು ಈ ಜ್ಞಾನಕ್ಕೆ ಬರದ ಬರ್ತದ ಸಾಧ್ಯನೇ ಇಲ್ಲ ಆವರಣ ಹೋಗಕ್. ಆದ ಕಾರಣ ಶ್ರವಣ ಮನನಾದಿಗಳನ್ನುವಂತ ಸಾಧನಗಳಿಂದ ಸಾಧ್ಯ ಆಗ್ತದಪ್ಪ. ಆ ಸಾಧನಗಳನ್ನ ಬಿಟ್ಟು ನೀ ಬೇಕಾದ ಸಾಧನ ಮಾಡು, ಜಗತ್ತಿನ ಸಾಧ್ಯನೇ ಇಲ್ಲ. ಹಾಗೆ ಇಲ್ಲಿ ನಮ್ಮಲ್ಲಿ ಏನದ ಅಂದ್ರ ಈ ಸಾಧನೆಗಳ ಕೊರತೆ ಅದ. ಯಾವುದನ್ನ ಕಳೆದುಕೊಳ್ಬೇಕು ಅದನ್ನ ಕಳ್ಕೊಳ್ತಾ ಇಲ್ಲ, ಅದರ ಅಭಾವದ. ಆದ್ದರಿಂದ ನಮ್ಮ ಮೂಲ ವಸ್ತು ಏನದಲ್ಲ, ನಮ್ಮ ಸ್ವರೂಪ ಅಂಗೈಲಿರೋ ನೆಲ್ಲಿಕಾಯಿಂದ ಪ್ರಕಟ ಆಗ್ಬೇಕಾಗಿತ್ತಂದ್ರೆ ಈ ಅಹಂಕಾರ ಅನ್ನುವಂಥದ್ದು ಕಳ್ಕೊಳ್ರಿ ಅಂತಾರ. ಬೀಜ ರೂಪವಾಗಿ ಅದು ಇಲ್ಲ ಅದು ಇದ್ದಿದ್ರಿಂದ ಏನ್ ಮಾಡ್ತಿತ್ತು? ನಿಜವಾಗಿ 2 ಅವಸ್ಥೆಗಳಲ್ಲಿ ತೋರಿ 3ನೇ ಅವಸ್ಥೆ ಸುಸುಪ್ತಿಯಲ್ಲಿ ಅಹಂಕಾರ ತನ್ನ ಸೂಕ್ಷ್ಮ ಸಂಸ್ಕಾರ ಗರ್ಭೀಕರಿಸಿಕೊಂಡು ಅಜ್ಞಾನದಲ್ಲಿ ಮುಳುಗೈತಲ್ಲ, ಕಾರಣವಾದ ಅವಿದ್ಯೆಯಲ್ಲಿ ಮುಳುಗೈತಿ. ಆದ್ರ ಹತ್ತು ಹಸರು ಐತಿರದು ಮುಷಿಕ್ನೊಳಗಿನ ಹಾವು ವಿಶ್ರಾಂತಿ ತಗೊಳಕತ್ತೈತ್ರಿ. ಅದು
ನಿದ್ರಿಯೊಳಗ ಹಂಗ ದಣದಿತ್ರೆ ಆಯ್ತ್ ಚಲೋ ಆತಂತೇಳಿ ಮತ್ತ ಚಾರ್ಜಿಂಗ್ ಮಾಡಿಕೊಂಡು ದನು ಬ್ಯಾಸರಿಕೆ ಕಳ್ಕೊಂಡು ಹೊಸ ಹುರುಪಿಂದ ಹೇಳ್ತೈತ್ರಿ ಅದ್ ಕೂಡಲೇ ನಾನು ಹೊಸಾದ್ರಿ ಅದು. ಅದಕ್ಕೆ ಯಾವಾಗ್ಲೂ ಅದಕ್ಕೆ ವಯಸ್ಸಾಗೋದಿಲ್ಲಲ್ರಿ, ಹರಿದ ಇರ್ತದದು. ವೈಮೇವ ಜೀರ್ಣ ಆಶಾ ನ ಜೀರ್ಣ. ಅನಂತ ಜನ್ಮಾದಿಗಳಿಂದ ಬಂದ್ರು ಕೂಡ ಅದಕ್ಕೆ ಮುಪ್ಪ ಇಲ್ಲಲ್ರಿ ಅದಕ್ಕೊಂದಕ್ಕೂ. ಅದನ್ನ ನಾವು ಆ ಒಂದು ಸುಸುಪ್ತಿಯಲ್ಲಿ ಇಲ್ಲದಂತ ಅಹಂಕಾರಕ್ಕ ಹಲ್ಲು ಕಳ್ಕೊಂಡಂಗ ಆಗೈತಿ. ಮತ್ ಹಲ್ಲು ಚಿಗಿತಾವ್ರಿ ಅದಕ್ಕೆ ಎದ್ ಕೂಡ್ಲೆ. ಯಾವ್ದೋ ಒಂದು ಪ್ರಾಣಿ ಅದ ನೋಡ್ರಿ ಹಲ್ಲು ಚಿಗಿತಾವಂತ ಅದಕ್ಕ, ಇಲಿಗೆ ಹೆಗ್ಗಣಕ್ಕ ಹಂಗಾಗೈತಿ ಇದು. ಹೆಂಗವು ಕಟ್ ಮಾಡ್ತಾವಲ್ಲ, ಕಟ್ ಮಾಡಿ 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 ಎಲ್ಲಾ ಇಡೀ ಗುಣವನ್ನ ನಾಶ ಮಾಡ್ತಾವ್ರಿ. ಹಂಗಾಗೈತಿ ನಾವು ನುಷಿ ಆಗ್ಯವಿ, ಕಾಳು ತಿನ್ನು ನುಷಿ. ಋಷಿ ಆಗ್ತಕ್ಕಂತ ಜನ್ಮವನ್ನ ನುಷಿ ಆಗಿ ನಾವು ಕಾಲ ಹಣ್ಣು ಮಾಡ್ತಾ ಇದೀವಲ್ಲ ತಿಂದ. ಅವ್ರು ಹೇಳ್ತಾರ ನಿಂದು ಋಷಿ ಸಂಪ್ರದಾಯಪ, ಋಷಿ ಕುಲ ನಿಂದು, ಮನುಷ್ಯ ಕುಲ ಅಲ್ಲ ಋಷಿ. ಅದಕ್ಕೆ ಆ ಅಹಂಕಾರ ನಿನಗೆಲ್ಲ ಕಾರಣದ ತಕ್ಕೋ ಅಂತ ಹೇಳಿ ಅದನ್ನ ಪೂರ್ತಿ ತೆಗೆದು ಹಾಕಿ ನಮಗ ಒಂದು ವರಜಾಗ್ರ ಅನ್ನುವಂಥದ್ದು ಅಹಂಕಾರವನ್ನು ತೆಗೆದು ಹಾಕಿ ನಿಜವಾದ ಎಚ್ಚರಿಕೆಯನ್ನ ಜಾಗೃತ ಜಾಗೃತ ಅಂತ ಹೇಳಿ ಎಚ್ಚರ ಮಾಡಿ ಉತ್ತಿಷ್ಠತ ಒಮ್ಮೆ ವ್ಯಾವಹಾರಿಕ ಜಾಗ್ರ ಎಚ್ಚರ ಆಗು, ಜಾಗೃತ ಜಾಗೃತ ಉತ್ತಿಷ್ಠತ ಜಾಗೃತ 3 ಸಲ ಹೇಳಿರಲ್ರಿ. ಅಜ್ಞಾನ ಆವರಣಗಳದಾವಲ್ಲ, ಹೋಗ್ಬೇಕಾಗಿತ್ತು ಅಂದ್ರ ಪದೇ ಪದೇ ಹೇಳ್ಬೇಕ. ವ್ಯವಹಾರಿಕ ಎಚ್ಚರ, ಸ್ವಪ್ನದ್ದು, ಇವೆರಡೂ ಎಚ್ಚರಿಕೆಗಳಿಂದ ದಾಟಿ ತೂರ್ಯಾಚೆ ಎಚ್ಚರಿಕೆಗೆ ಬಾರಪ್ಪ. ನೀ ಆನಂದ ಸ್ವರೂಪ ಇದಿ, ಆವಾಗ ನಿನಗೆ ದುಃಖ ಅನ್ನೋದಿಲ್ಲ ನೋಡ್. ನೀ ಏನ್ ದುಃಖಿ ಅಂತ ತಿಳ್ಕೊಂಡಿದ್ದಲ್ಲ, ದುಃಖ ಯಾಕೆ ಅಪೇಕ್ಷೆ ಮಾಡಾಕೈತಿ ಅಂತ ಕೇಳಿದ್ರ ಈ ಅಜ್ಞಾನ ಇತ್ತು. ಆದ್ದರಿಂದ ಈಗ ಅದನ್ನ ಕಳ್ಕೊಳ್ಳುವಂತ ಪ್ರಸಂಗದ ಆ ಬಂದಂತ ದುಃಖ ಗೌಡಪಾದರು ಇಲ್ಲಿ ಪರ್ಯಂತವಾಗಿ 74 ಶ್ಲೋಕಗಳ ಪರ್ಯಂತವಾಗಿ ಬಹಳಷ್ಟು ಪ್ರಯತ್ನ ಮಾಡಿ ನಮಗ ಈ ತೋರಿಕೆಯನ್ನ ಹಿಡ್ಕೊಂಡು ಇರುವಿಕೆಯನ್ನ ಹಾಗೂ ಹುಟ್ಟನ್ನ ಅಲ್ಲಗಳದು ಈ ಟಿಯು ಅನ್ನುವಂತದ್ದನ್ನ ಮುಂದಿಟ್ಟುಕೊಂಡು ಇದು ತೋರ್ತದ ತೋರ್ಲಿ, ಅದ್ರ ಸ್ವಭಾವ ಅದು ತೋರ್ತೈತಿ ಅಂತಂದ್ರ ಅದು ಇಲ್ಲಂತೇನಲ್ಲ, ಇಲ್ಲದ್ರು ಕೂಡ ತೋರ್ತಾವು. ಮೃಗಜಲ ಅದು ತೋರ್ತಾವಲ್ಲ, ಆದ್ರೂ ಅವುಗಳಿಗೆ ಇರುವಿಕೆ ಇಲ್ಲ. ಇರ್ಲಿ, ಅದೇನ್ ಬಾಧ ಮಾಡಿಲ್ಲಲ್ಲ, ಏನ್ ಭೂಮಿ ತೋರ್ಸಿಲ್ಲ, ಹಾವು ಹಗ್ಗ ವಿಷಮಯ ಮಾಡಿಲ್ಲ, ಹೆದರ್ಬೇಡಕ್ ಹೋಗ್ಬೇಡ, ತೋರ್ಲಿ, ಅದಕ್ಕೇನ್ ಭಯ ಪಡಬೇಡ. ಸುರುಚಿ ನಮಗ್ ಧೈರ್ಯ ಕೊಡ್ತದ. ಏಕಮೇವ ದ್ವಿತೀಯಂ ಬ್ರಹ್ಮ ನಹ್ಯ ನಾನಾಸ್ತಿ ಕಿಂಚಿನ ಮುಂದಿಟ್ಕೋ ಅವನು. ಆ ಶ್ರುತಿ ಕಣ್ಣನ್ನ ಹಣಿಗೆ ಹೆಚ್ಚುಕೋ, ಭಯ ಹೋಗ್ತದ ನಿನಗ. ಹಿಂದೊಬ್ರು ಗೌಡ್ರು ನಮಗದಾರ, ಬಡಿಗೆ ತೊಗೊಂಡ್ರೆ ನಮ್ಗೆ ಎಷ್ಟೋ ಧೈರ್ಯ ಅದಲ್ಲ ಈಗ. ಹಾಗೆ ಆ ಅವಸ್ಥೆಗೆ ಹೋಗ್ಬೇಕಾಗಿತ್ತು ಅಂತಂದ್ರ ಸ್ವತಃ ವಿಚಾರ ಮಾಡುವನ್ನ ನಮಗ ಗುರುಗಳು ಇಲ್ಲಿ ಯುಕ್ತಿಯಿಂದ ಕಲಿಸಿಕೊಡ್ತಾ ಇದ್ದಾರೆ. ಆ ತುರ್ಯಾವಸ್ಥೆ ಅದನ್ನ ಗಳಿಸೋದ ನಮ್ದು, ಹೊಸದಾಗಿ ಪಡಿಬೇಕಾಗಿಲ್ಲ. ಇದ್ದದ್ದನ್ನ ಇದಕ್ಕಿದ್ದಂಗ ಅರತ್ರ ಅದ ತುರ್ಯಾವಸ್ಥೆ. ಫ್ರೀ, ಎವರ್ ಫ್ರೀ. ನೀನು ಮೊದಲು ಫ್ರೀನೇ ಇದ್ದಿ, ಯು ಆರ್ ಎವರ್ ಫ್ರೀ. ಮೊದಲು ಇದ್ದೆ, ನಡಬಾರ್ದ ಏನ್ ಮಾಡಿಬಿಟ್ಟಿದ್ದಿ, ಅಲ್ಲದನ್ನ ತಾನಲ್ಲದ ದೇಹಾದಿಗಳಲ್ಲಿ, ಇಂದ್ರಿಯಾದ ಮನಸ್ಸು ಬುದ್ಧಿಯಾದಿಗಳಲ್ಲಿ ನಾನು ಅಂತ ಭಾವನ ಮಾಡಿದ್ದೆಲ್ಲ, ಈಗ ಅವನ್ ಕೈ ಬಿಡು. ಮಾರ್ತ್ ಹಿಡ್ಕೊಂಡಿ ಪಾಪ ಗುರ್ತಾಗಿಲ್ಲ, ಅದ ಅವಿದ್ಯೆ. ಮಾರ್ತ್ ಹಿಡ್ಕೊಂಡಿಲ್ಲ, ಅರ್ಥ ಕೈ ಬಿಡು. ಮರವಿಗೆ ಏನ್ ಕಾರಣ ಇಲ್ಲಲ್ಲ, ಅದನ್ನ ಯಾಕೆ ಏನಂತ ಪ್ರಶ್ನೆ ಮಾಡ್ಬೇಡ. ಈಗ ಮರತೆ ಅಲ್ಲ, ಅರ್ಥ ಕೈ ಬಿಟ್ಬಿಡು ಇಷ್ಟ. ಆದ್ದರಿಂದ ಗುರುಗಳು ಏನ್ ಮಾಡ್ತಾರಂದ್ರ ಯುಕ್ತಿಯನ್ನ ನಮಗ್ ಕೊಟ್ರು. ಮೊದಲು ಧೈರ್ಯ ಅಂತದ್ ಕೊಟ್ರಿ. ಏನಿ ಜಗತ್ತ ಹುಟ್ಟಿಲ್ಲೋ, ಜಗತ್ತಿಗೆ ಇರುವಿಕೆ ಇಲ್ಲ. ಒಂದ್ ನೆನಪಿನ ಇಟ್ಕೋ, ಪ್ರಶ್ನೆ ಮಾಡ್ಬೇಡ. ಒಳ್ಳೊಳ್ಳೆ ಅದು ಅನುಭವಕ್ಕೂ ಬರ್ತದ, ವ್ಯವಹಾರನೂ ಆಗ್ತದ, ಉಪಯೋಗನೂ ಅದ ಅಂತ ತಲೆಯಾಗಿ ಇಟ್ಕೋ. ಆಮೇಲೆ ಕೈ ಹಾಕು. ಆ ಸ್ವಪ್ನದಲ್ಲಿಯೂ ಕೂಡ ಇಲ್ಲಲ್ಲಿಯೂ ಕೂಡ ಅದೆಲ್ಲ ಆಗ್ತದ, ವ್ಯವಹಾರ ಆಗ್ತದ, ಉಪಯೋಗ ಆಗ್ತದ. ಮತ್ತು
ಅಲ್ಲಿ ಬಳಕೆ ಆಗ್ತದಲ್ಲ, ಹಂಗಿಲ್ವ ಅದಪ್ಪ. ಆದ್ರೂ ಕೂಡ ಸ್ವಪ್ನ ಹೆಂಗ ಇರುವಿಕೆ ಇಲ್ಲೋ, ಅದಕ್ಕೆ ಹುಟ್ಟು ಇಲ್ಲೋ, ಹಂಗ ಇಲ್ಲಿಯೂ ಇಲ್ಲ. ಅದನ್ನ ಅಷ್ಟ ತಿಳ್ಕೊಬೇಕಾಗಿತ್ತು ನೋಡಿ, ಇದ ಯುಕ್ತಿ. ಇಲ್ಲಿಯೂ ಕೂಡ ಇರುವಿಕೆ ಇಲ್ಲ, ಹಾಗೂ ಹುಟ್ಟೇನಿಲ್ಲ, ಅವಸ್ಥಾತೀತ. ಈ ವಸ್ತುಗಳಲ್ಲಿ ನೀ ಏನ್ ಮಾಡಿದಿ, ಬಂಧಿತಾಗಿ ನಿನ್ನ ನೀನ ಕಟ್ಕೊಂಡು ಬಳಲಾಕೈತಿಯಲ್ಲ. ಈ ಕಟ್ಟನ್ನ ಬಿಚ್ಕೊಳ್ಳೋದು ಯಾರು? ಗೌಡ್ರು ಬಂದು ಕಟ್ಟಿಲ್ಲ ನನಗ, ಯಾರು ಕಟ್ಟಿಲ್ಲ. ನೀನ ಕಟ್ಟಿಸ್ಕೊಂಡಿ, ನೀನ ಬಿಚ್ಚು. ಕಟ್ಟಿದಂಗ ಆಗ್ಯದ, ಬಿಚ್ಚು. ಆ ಕತ್ತಿ ಉದಾಹರಣೆ ಹೇಳ್ತಾರಲ್ಲ, ತಗೊಂಡ್ ಹೋಗಿದ್ದಂತ ಕಟ್ಟಿದಂಗ ಮಾಡಿದಂತ ಅದೈತ, ಒಳ್ಳೆ ಬೇಡ. ಹಂಗ ನಮಗ ಇದು ಕಟ್ಟಿಸ್ಕೊಂಡಿವಲ್ಲ, ಕಟ್ಟಿದಂಗ ಮಾಡ್ಯಾರ ಅವ್ರು. ಈಗ ಅವರು ಗುರುಗಳು ಏನ್ ಮಾಡ್ತಾರ, ಬಿಚ್ಚಿದಂಗ ಮಾಡ್ತಾರ. ಇಲ್ಲಿ ಹೀಗೆ ನಾವು 74ನೇ ಶ್ಲೋಕ ಪರ್ಯಂತರವಾಗಿ ಅವ ಏನ್ ಪ್ರಶ್ನೆ ಮಾಡಿದ್ದ, ದ್ವೈತದ ಬಗ್ಗೆ. ಈ ದ್ವೈತ ಇಲ್ಲದ ಅದ್ವೈತ ಹೆಂಗಿರ್ತದ್ರಿ? ನೀವು ಅದ್ವೈತ ನೇರವಾಗಿ ಹೇಳಕತ್ತೀರಲ್ಲ, ನಮ್ಮ ದ್ವೈತ ಇಲ್ದ ನೀವು ಅದ್ವೈತ ಹೆಂಗ್ ಸಿದ್ಧ ಮಾಡ್ತೀರಿ? ಅದಕ್ಕೂ ಸತ್ಯ ಏನ್ರಲ್ಲ. ನೀವು ನಿಮ್ದು ಒಂದ ಸತ್ಯ ಅನ್ಬೇಡ್ರಿ, ನಮ್ಮಿಂದ ನೀವು ಸಿದ್ಧ ಆಗಿದ್ದೀರಿ ಅಂತ ಹೇಳಾಕತ್ತೀರಿ. ಒಮ್ಮಿಗೆಲೆ ಮ್ಯಾಲ ಶಿಖರ ಹತ್ತಿಲ್ಲ ನೀವು, ನಮ್ಮನ್ನು ಬಳಸಿಕೊಂಡು ಮ್ಯಾಲ ಬಂದಿರಿ ದ್ವೈತವನ್ನ. ಮತ್ತೆ ಈಗ ದ್ವೈತವನ್ನ ಇಲ್ಲ ಅಂತ ಅಂದ್ರ ನಮಗ್ ದುಃಖ ಆಗುದಿಲ್ಲೇನು? ನಮ್ಮನ್ನ ಏಕದಮ್ ಇಲ್ಲ ಅಂದ್ರೆ ನಮಗ್ ಏನಾಗ್ತದೆ? ನಮಗೇನು ಸಂಬಂಧ ಇಲ್ಲನು? ಅವ್ರಂತಾರ, ಇಲ್ಲಪ್ಪ, ನಿಮ್ಮನ್ನ ನಿರಾಕರಣೆ ಮಾಡಿಲ್ಲ ನಾವು. ಅನೇಕ ಮತವಾದಿಗಳ ರೂಪದಿಂದ ನೀವು ಬಂದು ನಮಗ ಸಹಾಯ ಮಾಡಿದ್ರಲ್ಲ, ಒಂದು ನಿಲುವಲ್ಲಿ ನಿಲ್ಲಿಸಿದಿರಲ್ಲ, ಮಿಥ್ಯಾಕರಿಸಿದ್ರಪ್ಪ ನೀವು. ಈ ಜಗತ್ತನ್ನ 2 ಅವಸ್ಥೆಗಳಲ್ಲಿ ಇದ್ದಂತದ್ದನ್ನ 3ನೇ ಅವಸ್ಥೆಯಲ್ಲಿ ಇಲ್ಲ ಅಂದಾಗ ಮಿಥ್ಯಾಕರಿಸಿ ಏನೂ ಇಲ್ಲ ಅಂತ ತಂದಿಟ್ರಲ್ಲ. ಆದ್ರೆ ನಾವೇನ್ ಹೇಳ್ತೇವಪ್ಪ, ಸ್ವಲ್ಪ ಮುಂದೆ ಬಾ. ಏನೂ ಇಲ್ಲ ಏನ್ ಅನ್ನಕೈತಿಯಲ್ಲ, ಜೀರೋ ಮಾಡಿದೆಯಲ್ಲ, ಶೂನ್ಯ ಮಾಡಿದೆಯಲ್ಲ. ಆ ಶೂನ್ಯನಿದ್ರ ಇಟ್ಟರಿಯುವಂತ ಅರು ಸ್ವರೂಪ ನೀ ಅದಿ, ಸಾಕ್ಷಿ ಚಿನ್ಮಾತ್ರ ಅವರು ನೀ ಅದಿ ಅಂತ ಹೇಳಿ ಆ ಒಂದು ಭ್ರಾಂತಿಯನ್ನ ಬಿಡಿಸಿ ನಮ್ಮನ್ನು ಮೇಲ್ಮಟ್ಟದ ತರಗತಿಗೆ ತಂದಾರೆ. ಹೀಗೆ ಇದು ನಾನು ಯಾವಾಗಲೂ ತ್ರಿಕಾಲಾಭಾವಿತವಾದಂತ ಇರು ಅರು ಆನಂದ ಸ್ವರೂಪದೇನಿ, ಇದನ್ನ ಬಿಟ್ಟ ಇನ್ನೊಂದಿಲ್ಲ ಅನ್ನುವಂತ ಶ್ರುತಿಗನುಸಾರವಾಗಿ ಯಥಾರ್ಥ ನಿಶ್ಚಯ ಮಾಡ್ಕೊಂಡಿವಿ. ಶ್ರುತಿ ಬಿಟ್ಟು ಮಾಡಂಗಿಲ್ಲ. ಶ್ರುತಿ ಮುಂದೆ ಹನಿಗೆ ಇಟ್ಕೊಂಡ ಅದು 3ನೇ ಕಣ್ಣು, ಅದನ್ನ ಇಟ್ಕೊಂಡ ಅದರ ಜೊತೆಯಾಗಿ ಮಹಾತ್ಮರ ಯುಕ್ತಿ, ಅನುಭವ, ದೃಷ್ಟಾಂತಗಳನ್ನ ಅನುಲಕ್ಷಿಸಿ ನಾವು ನಮ್ಮ ಒಳಗೆ ಯಥಾರ್ಥವಾದ ದೃಢ ನಿಶ್ಚಯ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಇನ್ನೊಂದಿಲ್ಲವೇ ಇಲ್ಲ, ನಾವೇ ಆನಂದ ಸ್ವರೂಪರು ಅನ್ನುವಂತ ನಿಶ್ಚಯ ಜ್ಞಾನ ಮಾಡ್ಬೇಕಾಗಿದೆ. ಅಲ್ಲಿ ಇನ್ನೊಂದು ಏನಿಲ್ಲ, ಮೌನವೇ ಸಿದ್ಧಿ. ಅಲ್ಲಿ ಏನು ಸಿದ್ಧಿ ಮಾಡ್ಕೋಬೇಕಾಗೈತಿ? ಹೇಳಲಿಕ್ಕೆ ಉಸಿರ್ಲಿಕ್ಕೆ ಎಡೆ ಇಲ್ಲ. ಅಲ್ಲಿ ಏನಿಲ್ರಿ, ಹೇಳಲಿಕ್ಕೆ ಮಾತಾಡಲಿಕ್ಕೆ ಇಲ್ಲ ಇಲ್ಲ. ಎಲ್ಲಿ ನೋಡದಲ್ಲ ನೀನೇ ದೇವ, ಅದ ಬ್ರಹ್ಮದ ಜಗತ್ ತೋರ್ತಾ ಇಲ್ಲ. ಮುಟ್ಟಿದಡಲ್ಲಿ ನೀನೇ ದೇವ, ನೆನೆದಡಲ್ಲಿ ನೀನೇ ದೇವ, ಎಲ್ಲೆಲ್ಲಿ ಭಾವಿಸ್ತಿ ನೀನೇ ದೇವ ಅಂದ್ರೆ ಬ್ರಹ್ಮನ. ಎಲ್ಲೆಡೆಯಲ್ಲಿಯೂ ನಿಮ್ಮ ಮಹಾಪ್ರಕಾಶವೇ ಮುಷ್ಕಿತ್ತಾಗಿ ಅಖಂಡೇಶ್ವರ. ನಾನು ನೀನು ಎಂಬುದಕ್ಕೆ ತೆರ ಇಲ್ಲ ದೇವ. ನೋಡು ಅಖಂಡೇಶ್ವರ ಹೇಳ್ತಾ, ಅಲ್ಲಿ ಏನದ ಇನ್ನೊಂದು ಏನು ಇಲ್ಲ ಇಲ್ಲ. ತನು ನಷ್ಟ, ಮನ ನಷ್ಟ, ನೆನವು ನಷ್ಟ, ಭಾವ ನಷ್ಟ, ಜ್ಞಾನ ನಷ್ಟ. ಇಂತಿ ಪಂಚ ನಷ್ಟದೊಳಗೆ ನಾ ನಷ್ಟನಾದೇನೋ, ನನ್ನೊಳಗೆ ನೀ ನಷ್ಟವಾದೆ ಕಲಿದೇವರ ದೇವ ಎಂಬ ನುಡಿ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ ಎನ್ನುತ್ತಿದ್ದಿತು. ಎಲ್ಲಾ ನಿಶ್ಶಬ್ದ್ರಿ. ಇದ್ರಾಕ ಏನ್ ಮಾಡ್ಬೇಕು ನಾವು ಹೇಳ್ತಾರ. ಸುಮ್ಮನೆ ಇರುವುದು ಒಂದೇ ನಿಜ ಯೋಗ. ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿಲ್ಲ, ಸುಮ್ನೆ ಇರೋದು ಒಂದೇ ನಿಂದು. ಸುಮ್ನೆ ಇರಾಕ್ ಇಷ್ಟೆಲ್ಲ ಕಷ್ಟ ನೋಡ್ರಿ. ಸುಮ್ನೆ ಇರಾಕ್ ಆಗವಲ್ದು ನಮಗ, ಸಹಜ ಸ್ಥಿತಿ ಅದ. ಯಾಕ ಆಗವಲ್ದು? ತುಂಬ್ಕೊಂಡ್ ಕುಂತೀವಲ್ರಿ, ಎಂಟಿ ದಾಯ್ಶಾಲ್ ಖಾಲಿ ಮಾಡು. ಇನ್ ತುಂಬ್ಕೊಂಡ್ ಕುಂತಿಯಲ್ಲ, ಖಾಲಿ ಮಾಡು. ಖಾಲಿ ಮಾಡಕ್ ಬರ್ತದ, ತುಂಬಿದ್ ಗೊತ್ತಾಗೈತಲ್ಲ ನಿನಗ. ದ್ವೈತದೊಳಗೆ ಏನೂ ಇಲ್ಲ, ಇದ್ರಾಗ ಸುಖ ಇಲ್ಲ. ಪೂರ್ತಿ ಎಲ್ಲ ದೋಷ ದರ್ಶನ ಆಗಿ
ಇಲ್ಲಿರುವಂತ ಸುಖ ಬುದ್ಧಿ ಆಗಲಿ ದೇಹಾತ್ಮ ಬುದ್ಧಿ ಆಗಲಿ ಎಲ್ಲವನ್ನು ಕಳ್ಕೊಂಡು ನೀ ಏನ್ ಮಾಡಿದಿ, ಈಗ ಮ್ಯಾಲ್ ಬಂದ್ ಬಿಟ್ಟಿದೆಯಲ್ಲ. ಅಲ್ಲಿ ಏನದಲ್ಲ ಅಂದ್ರೆ ಇನ್ನೊಂದು ನಿಜವನ್ನ ಅರಿಯದ ನಿಶ್ಚಿಂತ. ಹಾಗೆ ಇಲ್ಲಿ ಮರಣ ಗೆಲಿತಾತನೇ ಮಹಾಂತ, ಘನವ ಕಂಡಾತನೇ ಮಹಿಮಾ, ಪರವನೊಳಗೊಂಡ ಪರಿಣಾಮಿ, ಬಯಲು ಒದಗಿದ ಭರಿತನೇ ಗುಹೇಶ್ವರ, ಲಿಂಗ ನಿರಾಳವನೊಳಗೊಂಡ ಸಹಜವೇ ಸುಜ್ಞಾನ. ಎಲ್ಲ ಕಡೆ ಅದ ಮೀನು ನೀರಿನಾಗ ಈಜಾಡುವಾಗ ಎಲ್ಲ ಕಡೆ ಮ್ಯಾಲ ಕೆಳಗ ಎಡಕ್ಕ ಬಲಕ್ಕ ಹಿಂದ ಮುಂದ ಏವಲ್ಲ ನೀರು. ಹಾಗೆ ಸಚ್ಚಿದಾನಂದ ಸಾಗರದಲ್ಲಿ ಈಜಾಡವನಿಗೆ ತನ್ನ ಹೊರಗೆಲ್ಲ ಒಂದೇ ಒಂದು ಆತ್ಮತತ್ವ. ಹೀಗೆ ಸಂವೃತ್ತಿ ಅನ್ನುವಂಥದ್ದನ್ನ ಅಲ್ಲಗಳದು ಗೌಡಪಾದರು ಈಗಾಗಲೇ ಆ ಕಲ್ಪಿತವಾದಂತ ಪರತಂತ್ರವಾದಂತ ಶಬ್ದಗಳು ಬೌದ್ಧರಲ್ಲಿ ಅವು ಸತ್ಯತ್ವ ಬುದ್ಧಿ ಉಂಟು ಮಾಡ್ಯಾವ. ನಾವು ಅವು ಎಲ್ಲವುಗಳ ನಿರಾಕರಿಸಿ ಇದಕ್ಕೆ ಸಾಕ್ಷಿಯಾದ ಅರುರೂಪ ಪರಮಾತ್ಮ ಅಂತ ಹೇಳಿ ಅವ್ ಅನಾತ್ಮ ಅಂತ ಅಲ್ಲಗಳೆದು ಅವ್ರನ್ನ ಅಲ್ಲಿಗೆ ಕುಂಡ್ರಿಸಿ ಬಿಟ್ಟಿವಿ. ಉಪಯೋಗ ತಗೊಂಡಿವಿ, ಇಲ್ಲಲ್ಲ ತಗೊಂಡಿವಿ. ಆದ್ರೆ ಅವರ ಸಹಾಯವನ್ನು ತಗೊಂಡು ಅವ್ರು ಕೂಡ ವಾದ ಮಾಡ್ಲಿಲ್ಲ. ಅವರು ತಾವಾಗಿ ಅಜಾತವಾದವನ್ನ ಸ್ವೀಕಾರ ಮಾಡುವಂಗ ತಯಾರು ಮಾಡಿದೀವಿ. ತಾವಾಗೆ ಬಂದ್ರು, ಅಡ್ಡಿ ಇಲ್ಲಪ್ಪ ಅಂತ ಶಬಾಷ್ ಮಾಡಿ ನಮ್ ಕಡೆ ಹಂಗ ಜಕ್ಕೊಂಡಿವಿ. ನಾವ್ ಯಾರಿಗೂ ಕೆಟ್ಟ ಆಗಿಲ್ರಿ, ಯಾವ ಮತಾಚಾರ್ಯರಿಗೆ ಏನು ಮಾಡಿಲ್ಲ ನಾವು. ಅವರಾಗೆ ತಾವಾಗೆ ಯಾವೆಲ್ಲ ಸಿದ್ಧ ಮಾಡ್ಕೊಂಡು ಅಜಾತವಾದ ಏನು ಇಲ್ಲ ಅಂದ್ರೆ ಹುಟ್ಟಿಲ್ಲ ಅಂತ ಅವ್ರ ಹೇಳ್ಯಾರ. ಅಸತ್ಖ್ಯಾತಿವಾದಿಗಳು, ಇನ್ ಸತ್ಖ್ಯಾತಿವಾದಿಗಳು ಅವರು ಹಂಗ ಹೇಳ್ಯಾರ. ಇದ್ದಿದ್ರಿಂದ ಇದ್ದದ್ದು ಹುಟ್ಟತೈತಿ. ಸಾಂಖ್ಯರಂದ್ರು ಅವ್ರಿಗೆ ಅಲ್ಲಪ್ಪ ಇದ್ದಿದ್ದಿಂದ ಹುಟ್ಟುದಿಲ್ಲ, ಈಗಾಗಲೇ ಹುಟ್ಟೈತಿ, ಅದು ಮತ್ತೆ ಯಾಕೆ ಇದ್ದಿದ್ದಿಂದ ಹುಟ್ಟಿಸ್ತಿ ನೀನು, ಅದಕ್ಕೆ ಹುಟ್ಟ ಇಲ್ಲ. ಅವರು ಅಲ್ಲಿಗೆ ಬಂದ್ರು, ಅವಾಗ ಕೈ ಮಾಡಿದ್ವಿ ನಾವು, ಎರಡು ಕೈ ಬಂದ್ರವ್ರು, ನಮಗಂತೇಕ ಬಂದ್ರ ಅವ್ರು. ಅಜಾತಿವಾದಕ್ಕ ಬಂದ್ಬಿಟ್ರು. ನಾವು ವಾದ ಮಾಡಿವೇನ್ರಿ ಯಾರಾದ್ರೆ? ಇಲ್ಲ. ತಾನಾಗೆ ಕಾಶ್ಮೀರ ನಮ್ಮ ವಶ ಆಗ್ತದ. ಯಾಕೆ ಒದ್ದಾಡ್ಬೇಕು ನಾವು? ಕಷ್ಟನ ನಾವೆಲ್ಲ ನಷ್ಟ ಯಾಕೆ ಮಾಡ್ಬೇಕು? ಬಾಂಬ್ ದಾಳಿ ಯಾಕೆ ಮಾಡ್ಬೇಕು? ಆ ರೀತಿ ಪರಿಸ್ಥಿತಿ ಬಂತಂದ್ರೆ ನಾವು ಸ್ವೀಕಾರ ಮಾಡೋಣಲ್ಲ. ಅವ್ರು ನಮಗೆ ಬೇರೆ ಇದಾರ? ಅವರು ಇಲ್ಲ. ಅದು ನಮ್ಮ ದೇಶ. ಸುಮ್ಮನೆ ಏನ ಒಬ್ಬ ಬಂದು ಅದನ್ನ ಅಜ್ಞತನ ಮಾಡಿ ಎರಡು ಭಾಗ ಮಾಡಿದ್ದವ. ಆದ್ದರಿಂದ ಸನಿಯದಲ್ಲಿ ಅದು ಕೂಡ ನಮ್ಮ ಕೈವಶ ಆಗ್ತದ. ನಾವು ಗೌಡಪಾದರು, ಮೋದಿಯವರು ಗೌಡಪಾದರು, ಅವ್ರಿಬ್ರನ್ನು ಬರಮಾಡಿಕೋತಾ ಇದ್ದಾರೆ. ಅಫ್ಘಾನಿಸ್ತಾನ ನೀವು ಬಾ, ನಮ್ ದೇಶದೊಳಗೆ ಸೇರ್ತೀವಿ, ಹಬ್ಬ ನಮ್ಮವ್ರ ಬರ್ರಿ. ನೀವು ಏನು ಹೊರಗಿನವ್ರಲ್ಲ, ಬೌದ್ಧ ಮತ ಸ್ವೀಕಾರ ಮಾಡಿರಿ ನೀವು. ನಮ್ಮ ದೇವಾಲಯಗಳಲ್ಲಿ ಎಟ್ಟಿಲ್ಲ. ಪಾಕಿಸ್ತಾನ ಅದು ಬೇರೆ ಅಲ್ಲ, ನಮ್ಮ ದೇಶವೇ. ಅವರು ಹಿಂದೂಗಳೇ ಒಂದ್ ಕಾಲಕ್ಕೆ, ಈಗೇನೋ ಬೇರೆ ಆಗ್ಯದ. ಹೀಗೆ ಮೋದಿಯವರ ಕಾಲಕ್ಕೆ ಏನ್ ಬದಲಾವಣೆ ಕ್ರಾಂತಿ ಆಗ್ಬೇಕು ಆಗಿಬಿಡ್ತದ, ನಮ್ ಕಣ್ ಮುಂದೆ ಆಗ್ಬೇಕಿಷ್ಟ. ಧನ್ಯವಾದಗಳು. ಹೀಗೆ ನಾವು ಗೌಡಪಾದರ ಒಂದು ವಿಚಾರವನ್ನ ಇಲ್ಲಿ ಸರಿಯಾಗಿ ತಗೊಂಡು ನಾವು ವಿಚಾರ ಮಾಡ್ತಾ ಇದ್ದೀವಿ. ನಮ್ಮ ಸ್ವರೂಪ ಯಾವ ಪ್ರಮಾಣಕ್ಕೆ ನಿಲ್ಕಿಲ್ಲಲ್ಲ. ಅದಕ್ಕೆ ಗೌಡಪಾದರು ನಮಗ ಡಾವನ್ನ ಯುಕ್ತಿಗಳನ್ನ, ನಮ್ಮ ಗೌಡರು ನಮಗ ಹೆಂಗ ನಿಜಗುಣರ ಶಾಸ್ತ್ರದ ಯುಕ್ತಿಗಳನ್ನ ವಿಚಾರಗಳನ್ನ ಪದ್ಯಗಳ ಮೂಲಕ ತಕ್ಷಣವೇ ಇಂಥ ಡಾವ್ ಹಾಕು ಬೀಳ್ತದದು, ಒಗಿ ಕುಸ್ತಿ ಅಂತ ಎಂದು ಕೊಟ್ಟು ಬಿಡ್ತಾರೆ ನಮಗ್ ಡಾವ್ ನೆನಸ್ತಾ. ಕೃಷ್ಣ ಪರಮಾತ್ಮ ದುರ್ಯೋಧನಿಗೆ ಏನ್ ಹೇಳಿದ ಗದಾಯುದ್ಧದೊಳಗ? ಏನ್ ಮಾಡಿದ್ರು ಸೋಲ್ವಲ್ರಿ ಅವ ದುರ್ಯೋಧನ. ವಜ್ರಕಾಯ ಆಗಿತ್ತ ಒಂದು. ಆದ್ರೂ ಕೃಷ್ಣನ ಕಾರಸ್ಥಾನದಿಂದ ಯಾವ ಪೃಷ್ಠ ಭಾಗದಲ್ಲ, ನಡುವಿನ ಭಾಗ ಅದಷ್ಟ ಉಳಿದಿತ್ತು. ತಾಯಿಯ ಒಂದು ದರ್ಶನದಿಂದ ವಜ್ರಕಾಯ ಆಗಿತ್ತು. ಅದ ಅವಾಗ ಅಷ್ಟೇ ಗೊತ್ತೈತಿ ಕೃಷ್ಣ ಪರಮಾತ್ಮಗ. ಯುಕ್ತಿ ಹಂಗ ಗೌಡಪಾದ್ರಿಗೆ ಅಷ್ಟೇ ಗೊತ್ತೈತಿ. ನಮ್ ಗೌಡಪಾದ್ರಿಗೆ ಹಂಗ ಅವರು ಅವ ಸೊನ್ನಿ ಮಾಡ್ತಾರ. ಕೃಷ್ಣ ಪರಮಾತ್ಮ ಒಂದ್ ಕಡ್ಡಿ ತಗೊಂಡ್ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೋಗದ್ ಬಿಡ್ತಾನ. ಅರ್ಥಾತ್ ಹೆಂಗಿದ್ರು ಅವ್ನು ಶೀಳ್ ಹೋಗದ್ರು ಕೂಡ ಮತ್ತು ಹಾಳಿ ಹತ್ತಿರ್ತದ. ಅವನು ಉಲ್ಟಾ ಮಾಡಿ ಹೋಗ್ಯೋ ಪುಣ್ಯಾತ್ಮ ಅಂದಾಗ ಸೊನ್ನಿ ಮಾಡಿ ತೊಡಿಗೆ ಅಂತೇಕ ಕೈ ಮಾಡ್ತಾನ. ಎಲ್ಲಿ ಹೊಡೆದ್ರು ಕಾಣ್ ಅಂತಿರ್ತೈತಿ. ಗೊತ್ತಾತ್ ನೋಡ್ರಿ. ಸೊನ್ನಿ ನೋಡಿ ತಿಳ್ಕೊಂಡ, ಸೊನ್ನಿಂದರಿ ಇದು ಒಂದ್ ಬೆಳಕ್ ಬಿದ್ರೆ ಸಾಕ ಜ್ಞಾನ. ಆ ಸೊನ್ನಿ ತಿಳ್ಕೊಂಡ ಭೀಮ ಶೀಳಿ ಅಚ್ಚಕೆ ಇಚ್ಕೊಂಡ್ ಹೋಗದ, ಈ ಕಡೆ ಒಂದ್ ಆ ಕಡೆ ಮುಖ ಮಾಡಿ ಹೋಗದ, ಇದನ್ನ ಈ ಕಡೆ ಹೋಗದ. ಎಲ್ಲಿ ಕೂಡ್ತಾವ? ಕೂಡಕ್ ಅವಕಾಶ ಇಲ್ಲ. ಸತ್ವಾದ ದುರ್ಯೋಧನ
ಹಂಗಿ ಅಜ್ಞಾನ ಅನ್ನುವಂಥದ್ದು ಭ್ರಾಂತಿಯಿಂದ ನಮಗ ಶೆಡ್ ಹೊಡೆದು ಬಂದೈತಲ್ಲ, ಯುದ್ಧ ಮಾಡಾಕತೈತಿ, ಗದಾ ಪ್ರಹಾರ ಮಾಡಾಕತೈತಿ, ಗೊತ್ತಾಗವಲ್ ನಮಗ. ವಸ್ತ್ರದಾಗ ಕಲ್ ಹಾಕಿ ಹೊಡ್ಯಾಕತ್ತದಿ. ಈ ದ್ವೈತ ಅನ್ನುವಂಥದ್ದು ಇದು ಇಲ್ಲದೇ ಇದ್ರು ಕೂಡ ನಮಗ್ ಹಿಂಗ್ ಶೆಡ್ ಹೊಡೆದ ಕುಸ್ತಿ ಯಾಕೆ ಪ್ರಯತ್ನ ಮಾಡಾಕ್ತೈತಲ್ಲ, ಹೆದರಾವ್ರ ಯಾರು? ಇಲ್ಲಿಲ್ಲೇ ಇಷ್ಟು ನಮಗ ಟಾಂಗ್ ಹಾಕಕೈತಿಯ, ಇದ್ರಿಂದ ಹೆಂಗ್ ಟಾಂಗ್ ಹಾಕ್ತಿದ್ದಿ, ಬಾ ಬುರ್ಭೂಷಿ ಆಗ್ತೀಯ ಅಂತೇಳಿ ನಮ್ ಗೌಡಪಾದ್ರ ಹೇಳಿ ಆ ಡಾವ್ ಕಲಿಸ್ಕೊಟ್ಟಾರೆ. ಜಗತ್ತ ಇಲ್ಲ, ಜಗತ್ತ ಹುಟ್ಟಿಲ್ಲ. ಮುಂದ ಎಂತ ಡಾವ್ ಇದು. ಕೊಲ್ಲಾಪುರಕ್ಕೆ ಹೋಗಿ ನಾವು ಕಲ್ತು ಬರ್ತೇವಿ ಕುಸ್ತಿಗೆ. ಇಲ್ಲಿ ನಾವೆಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ. ಗೌಡಪಾದರು ನಮಗೆ ಈ ರೀತಿ ಗೌಡಪಾದ ಹೃದಯನ ಬಿಚ್ಚಿಟ್ಬಿಟ್ರ ಒಂದು ಬುಕ್ ಮಾಡಿ. ನನ್ನ ಹೃದಯ ತಿಳ್ಕೊಳ್ರಿ ನೀವು, ನಾನ ಇದೇನದ್ರಾಗ ಇರ್ಲಿ. ಹೀಗೆ ಬೌದ್ಧರನ್ನೆಲ್ಲ ನೆಟ್ಟಿಗೆ ಹಚ್ಚಿ ನಮ್ಮ ಸ್ವತಂತ್ರವಾದಂತ ಸಿದ್ಧಾಂತಕ್ಕ ನಾವು ಅಜಾತವಾದ ದೃಷ್ಟಿಯೇ ಸೃಷ್ಟಿಯಾಗೈತಪ್ಪ. ನಿಜವಾಗಿ ನೋಡಿದ್ರೆ ಸೃಷ್ಟಿ ಇಲ್ಲ, ಈ ಸೃಷ್ಟಿ ಅನ್ನೋದು ದೃಶ್ಯದ. ಅದಕ್ಕ ನಾವು ದೃಶ್ಯಿಯಾಗಿ ಬೇರೆಯಾಗಿ ಕೇವಲ ದೃಶ್ಯ ಸ್ವರೂಪ ದೇವಪ್ಪ, ಬ್ರಹ್ಮ ಸ್ವರೂಪ ದೇವಿ ಅಂತ ಎಲ್ಲಾ ಜಿಡ್ಡು ಬಿಡಿಸಿ ಕ್ಯಾಸ್ ತಲೆ ಅಂದ್ ಮ್ಯಾಲಿನ ಮಠದಾಗ ನಿಂದ್ರಿಸಾರ ನೋಡ್ರಿ. ಹೀಗೆ ಅದು 74ರಲ್ಲಿರುವಂತದ್ದು 75 ಶ್ಲೋಕ ಏನ್ ಹೇಳ್ತದೆ ಅನ್ನೋದನ್ನ ಓದಿ ಸ್ವಲ್ಪ ಮುಂದೆ ಹೋಗುವ. ಏನ್ ಹೇಳ್ತದ? ವಿಷಯವು ನಿಜವಾಗಿ ಇಲ್ಲದೇ ಇರುವುದಷ್ಟೇ, ಇಲ್ಲದೇ ಇದ್ದಂಗ ಆಗೈತಲ್ರದು. ಹೇಗೆ? ಅಭೂತ ಅವಿನಿವೇಶೋ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ. ಈ ಭೂತಗಳೇನದಾವು ನಿಜವಾಗಿ ಇಲ್ಲದೇ ಇದ್ರು ಕೂಡ ಅದಾವು. ಯಸ್ಮಾತ್ ಅಸನ್ ಅದಾವಲ್ಲ, ನಿಜವಾಗಿ ಇರ್ದಿದ್ರು ಕೂಡ ಇರುವುದಷ್ಟೇ. ಆದ್ದರಿಂದ ದ್ವಯಾಭಾಯಂಸ ಬುದ್ಧ ಇವ ನಿರ್ನಿಮಿತ್ತೋ ನ ಜಾಯತೆ. ಆದ್ದರಿಂದ ಈ ಅಜತ್ವ ಅನ್ನುವಂಥದ್ದು ಇದು ಒಂದು ಧರ್ಮ ಅಲ್ಲ, ಅದೊಂದು ಜಾತತ್ವದ ಒಂದು ಹಿಡ್ಕೊಂಡು ಹುಟ್ಟೈತೆ ಅನ್ನೋ ಉದ್ದೇಶಕ್ಕ ಅಜತ್ವ ಅನ್ನುವಂತ ಹೆಸರು ಕೊಟ್ಟೇವಪ್ಪ. ಹೆಸರು ಇಲ್ಲದಕ್ಕೆ ಹೆಸರು ಕೊಟ್ಟದ್ದು ತಪ್ಪ, ಅದು ಕೊಡಲೇಬೇಕಾಗೈತಿ. ತಿಳ್ಕೊಬೇಕಾದ್ರ ಜಾತವನ್ನು ನೋಡಿ ಜಗತ್ ಹುಟ್ಟೈತೆ ಅಂತ ಏನ್ ತಿಳ್ಕೊಂಡ್ ಕುಂತಿಯಲ್ಲ ಗಟ್ಟಿಯಾಗಿ, ಅದನ್ನ ಬಿಡ್ಸಾಕ ಅಜತ್ವ ಅಂದಿವಿ ನಾವು. ಅದೊಂದು ಮತ್ತೆ ಬೇರೆ ವಾದ ಅಂತ ತಿಳ್ಕೊಂಡಿರಿ. ಶಬ್ದ ಬೇಕಲ್ಲ. ಜಾತತ್ವ ನೋಡಿ ಅದಕ್ಕೆ ಪ್ರತಿಯೋಗಿ ಆಗಿರುವಂತ, ಅಜತ್ವಕ್ಕೆ ಪ್ರತಿಯೋಗಿ ಆಗಿರುವಂತ ಜಾತತ್ವ. ಅಜತ್ವ ಅನ್ನೋದು ಅಭಾವದ, ಆ ಅಭಾವಕ್ಕೆ ಪ್ರತಿಯೋಗಿ ಯಾವುದು? ಜಾತತ್ವ. ಆ ಜಾತತ್ವ ಯಾಕ ಅಂತ ಕೇಳಿದ್ರೆ ಅಲ್ಲಿ ಐತ್ ನೋಡ್ರಿ, ಯಾವುದು? ಅನುಯೋಗಿ. ಅಜಾತತ್ವ ಅಜಾತದಲ್ಲ, ಅದ ಅನುಯೋಗಿ. ಇಲ್ಲ ಅನ್ನೋದ ಮುಖ್ಯ. ನಮ್ ಬೇಕಾದದ್ದು ಯಾವ್ದನ್ನ ನೋಡಿ? ಪ್ರತಿಯೋಗಿ ನೋಡಿ. ಯಾವ್ದು ಪ್ರತಿಯೋಗಿ? ಅಭಾವಕ್ಕೆ ಯಾವ್ದದ ಪ್ರತಿಯೋಗಿ? ಜಗತ್ತದ, ಹುಟ್ಟಿದ್ದದ. ಅದನ್ನ ನಾವು ತೆಗೆದು ಹಾಕಿದೀವಿ. ಯಾವಾಗ? ಅನುಯೋಗಿಯಿಂದ. ಅನುಯೋಗಿ ಒಂದ ಕರೆ, ಸ್ಥಾನ ಬೇಕಲ್ಲ ಅದಕ್ಕೆ. ಯಾವುದು? ಅನುಯೋಗಿ. ಅಜಾತತ್ವ ಹುಟ್ಟದೇ ಇರುವುದು. ಹೀಗೆ ಅನೇಕ ಯುಕ್ತಿಗಳನ್ನು ನಮಗ ನಿನ್ನಿನ ದಿವಸ ತರ್ಕದ ಮೂಲಕ, ವೇದಾಂತದ ಶ್ರುತಿಯನ್ನ ತರ್ಕದ ಮೂಲಕವಾಗಿ ಹೊರೆಗೆ ಹಚ್ಚಿ ನಮಗ ವಿಶ್ಲೇಷಣೆ ಮಾಡಿ, ಮೀಮಾಂಸ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಅಜತ್ವ ಅನ್ನೋದು ಜನ್ಮದ ಅಭಾವ ಅನ್ನುವಂತ ಧರ್ಮ ಐತೆ ಅಂತ ತಿಳ್ಕೊಂಡ್ರಿ, ಮತ್ತ ಎಡವಿರಿ. ಅದು ಧರ್ಮ ಅಲ್ಲ, ವಿಶೇಷಣ ಅಲ್ಲದು. ನಿಷೇಧ ಮಾಡಿದೇವ್ ನಾವು. ಇಷ್ಟ ಅದು ವಿಶೇಷಣ, ಧರ್ಮ ಅಲ್ಲ. ಹೇಳು ಸಲುವಾಗಿ ತಗೊಂಡು ಅಲ್ಲುಗಳದೀವಿ. ಉಂಡೆ ಎಲಿ ಅದು, ಪತ್ರೋಳಿ. ಊಟ ಮಾಡಿ ಏನು ಇಟ್ಕೊಂಡು ಹೋಗ್ತೀವನ್ರಿ ಎಲಿ ಅದನ್ನು. ಗೌಡ್ರು ಹೇಳ್ತಾರೆ, ಮೇಲಿದ ಮೇಲೆ ಹೋಟೆಲ್ಗೆ ಹೋಗ್ತೀರಿ, ಎಲ್ಲಾ ತಿಂತೀರಿ, ಚಮಚೆ ಎಲ್ಲಾ ಇರ್ತಾವ, ಅವ್ನ್ ತಗೊಂಡ್ ಹೋಗ್ತೀರೇನು ಅಂತಾರ ಗೌಡ್ರು. ಇಲ್ಲ, ತಗೊಂಡ್ ಹೋದ್ರೆ ಏನಾಗ್ತ ಪರಿಸ್ಥಿತಿ? ಮುಸ್ರಿ ಬೀಳಾಕ್ ಹಚ್ತಾರು, ಅಲ್ಲೇ ತಿಂದಿರ್ತೇವಲ್ಲ. ಮತ್ ತಪ್ಪದಂಡ ಏನ್ ಮಾಡ್ಬೇಕು? 2 ದಿವಸ ಇಟ್ಕೋತಾರ. ಹಾಗೆ ಇದು ನಮಗ್ ತಪ್ಪದಂಡ ಆಗೈತಿ. ಈಗ ಜನ್ಮಾಂತರಗಳು ಕರಿ ಅಂತ ತಿಳ್ಕೊಂಡದ್ದಕ್ಕ ಕೈ ಬಿಟ್ಟು ಹೋಗ್ಬೇಕಿಲ್ಲ ಅದನ್ನ ಹೋಟೆಲ್ದಾಗ.
ಅವನ್ನೆಲ್ಲ ಹಿಂದೆ ಅನಂತ ಜನ್ಮಾಂತರಗಳಿಂದ ಅವೆಲ್ಲವನ್ನು ಸಂಸ್ಕಾರಗಳನ್ನ ವಾಸನಾಮಯ ಸಂಸ್ಕಾರಗಳನ್ನ ಕಟ್ಕೊಂಡು ಬರಾಕತ್ತೀವಿ. ಉಂಡ ಕೆಲಸ ಅದನ್ನ ಅಲ್ಲೇ ಹೋಗದ್ ಬರ್ಬೇಕು. ಈ ಜನ್ಮ ಯಾಕೆ ಬರ್ತಿರ್ತ ಕಟ್ಕೊಂಡು ಬಂದಿಯಲ್ಲ ಹಿಂದ ಅದನ್ನ ಸಂಸಾರ ಬದಲಾಗುವುದೇ ಸಂಸಾರ. ಸಂಸಾರಿತೀತಿ ಸಂಸಾರ ಅದು ಬದಲಾವಣೆ ಆಗ್ತದ. ಅದನ್ನ ನೀ ಯಾಕೆ ತಗೊಂಡ್ ಬಂದಿಪ್ಪ, ಇಲ್ಲದ ಸಗಲ ಯಾಕೆ ಹಾಕೊಂಡ್ ಬಂದಿ ಅಂತ ಮರಗ್ತಾರ ಅವರು. ಆದ್ದರಿಂದ ಅಜತ್ವ ಅನ್ನುವಂಥದ್ದು ಧರ್ಮ ಅಲ್ಲಪ್ಪ, ಅದನ್ನ ತಿಳ್ಕೋ. ನಿಷೋಧ ಪರದ ತಾತ್ಪರ್ಯದು. ಹೀಗೆ ಹೇಳಿ ಗೌರವ ದೋಷವನ್ನ ಅಲ್ಲಿ ಆದ್ರೂ ಉಪಯೋಗ ಮಾಡಿದ್ದಕ್ಕೆ ಒಪ್ಪಿಕೊಂಡ್ರವ್. ಪಾಪ ಆಯ್ತಪ್ಪ, ದೋಷ ಅದ ಬಿಡು. ಶಂಕರ ಭಗವತ್ಪಾದರು ಮತ್ತೆ ಅವರು ಒಪ್ಪಿಕೊಂಡ್ರಲ್ಲ. ಸರ್ವ ವ್ಯಾಪಕವಾದ ನಿನ್ನನ್ನ ಯಾತ್ರೆ ಮಾಡಿ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸು. ನೀನು ವ್ಯಾಪಕದಿಲ್ಲ, ಪರಿಚ್ಛಿನ್ನತ್ವ ಅಂದಲ್ಲ. ನಿನಗೆ ಯಾತ್ರೆ ಮಾಡಿನಂದ್ರ ಪ್ರದಕ್ಷಿಣೆ ಹಾಕ್ತೇವಂದ್ರೆ ಏನಿದು? ಪರಿಚಯ ಮಾಡಿದ್ವಿಲ್ಲ ನಾವು ವ್ಯಾಪಕವನ್ನ. ಅದಕ್ಕೆ ಕ್ಷಮಿಸು. ಸ್ತುತಿಗೆ ಅತೀತವಾದಂತ ನಿನ್ನನ್ನು ಸ್ತುತಿ ಮಾಡಿ ಕೆಟ್ಟೆ, ತಪ್ಪು ಮಾಡಿದೆ, ಅದನ್ನು ಕ್ಷಮಿಸು ಹೇಳ್ಯಾರಲ್ಲ. ಮತ್ ಅನಿವಾರ್ಯ ಏನ್ ಮಾಡೋದು? ಗೌರವ ದೋಷವು ಜ್ಞಾನಿಗಳು ಒಪ್ಕೋತಾರ, ತಿಳಿಸು ಸಲುವಾಗಿ, ನಮ್ಮ ಸಲುವಾಗಿ. ಪಾಪ ಮತ್ತ ಅವ್ರ ದೋಷ ತಮ್ಮ ಮೇಲೆ ಹಾಕೋತಾರ. ಅವ್ರು ತಿಳಿಸ್ಬೇಕಾಗೈತಲ್ಲ ಅವ್ರಿಗೆ. ತಪ್ಪಾಗ್ಲಿಪ್ಪ, ದೋಷ ಆಗಿಲ್ಲ ನಮ್ಮದು, ನೀ ತಿಳ್ಕೊಂಡ್ರೆ ಸಾಕು, ಉದ್ಧಾರ ಆಗು. ಕಷ್ಟ ಆಗಿಲ್ಲ ನಮಗ. ಎಂತ ಕರುಣಾರಿ ಗುರುಗಳು. ಶ್ರುತಿಗೆ ವಿರೋಧ ಬಂದ್ರು ಕೂಡ ಅದನ್ನು ಒಪ್ಪಿಕೊಂಡು ನಮಗ್ ಕಲಿಸ್ತಾರಂದ್ರ ಇರ್ಲಿ. ಅದು ಅಜತ್ವ ಅನ್ನುವಂಥದ್ದು ಕೂಡ ಸಂವೃತ್ತಿ ಅಂತ ತಿಳ್ಕೊಬೇಡಪ್ಪ. ಹೇಳುವಾಗ ಸಂವೃತ್ತಿ ಅದು, ಪಾರಮಾರ್ಥಿಕವಾಗಿ ನೋಡಿದಾಗ ಅಜತ್ವ ಅನ್ನುವಂಥದ್ದು ಸತ್ಯದ. ಮತ್ ಹೇಳ್ಬೇಕಾದ್ರ ಸಂವೃತ್ತಿ ಒಳಗೆ ಹೇಳ್ಬೇಕಲ್ರಿ, ಹೊರಗೆ ಬಂದ್ ಹೇಳ್ಬೇಕಲ್ಲ. ಒಳಗ್ ಬಂದಾಗ ಏನಾಗ್ತದ್ರಿ? ಉಪ್ಪಿಗೆ ಅದು ಹೊರಗೆ ಬಂದು ನೋಡ್ಬೇಕದು. ಮೀನ ಅದಕ್ಕೇನದ ಸಾಗರನ ಜಗತ್ತು ಎಲ್ಲೈತದ ನೀರ ಅಂತ ನೋಡಕ್ ಹೋದ್ರ ಹೊರಗೆ ಬಂದು ನೀರ್ ಐತಂದು ಗೊತ್ತಾಗ್ತದ. ಆವಾಗ ಒದ್ದಾಡಿ ಸತ್ತು ಹೋಗ್ತೈತಿ ನೋಡಕ್ ಹೋಗಿ. ಇಲ್ಲ ಇಲ್ಲ ಅಂತ ಅರ್ಥ. ಅದ್ವೈತ ಒಂದೇ ಸತ್ಯ. ಹೀಗೆ ಅದರ ಅರ್ಥ ಹೇಳ್ತಾರೆ ನೋಡ್ರಿ. ಕಠಿಣ ವಿಷಯ ಅದ, ಆದ್ರೂ ಕೂಡ ನಾವು ವಿವರಣೆ ಮಾಡಾಕತ್ತೀವಿ. ಅಭೂತದಲ್ಲಿ ಅಭಿನಿವೇಶನವಿರುತ್ತದೆ, ಅಲ್ಲಿ ದ್ವೈತವು ಇರುವುದಿಲ್ಲ. ಅಲ್ಲಿ ನಮ್ಮ ಸ್ವರೂಪದಲ್ಲಿ ಏನದ? ಸರಿ, ಎಷ್ಟನೇ ಕಾರ್ಯ ತಾವ್ ಹೇಳುದ್ರೀಗ? 75 ಮಿಥ್ಯಾಭಿಮಾನದಿಂದ ಸಂಸಾರ, ಜ್ಞಾನದಿಂದಲೇ ಮೋಕ್ಷ. 75 ಓದಾಕತ್ತೇನೆ ನೋಡಿ, ತಾತ್ಪರ್ಯ ಓದಾಕತ್ತೇನೆ. ಮುಂದುವರಿ ಸರ್. ಅಭೂತದಲ್ಲಿ ಅಭಿನಿವೇಶವಿರುತ್ತದೆ, ಅಲ್ಲಿ ದ್ವೈತವು ಇರುವುದಿಲ್ಲ. ದ್ವೈತ ಐತೇನ್ರಿ ನಮ್ಮಲ್ಲಿ ಒಳಗ ಸ್ವರೂಪದಲ್ಲಿ? ಯಾವ ಕಾಲಕ್ಕೂ ಇಲ್ಲ. ಭೂತಗಳೇ ಇಲ್ಲ ಇಲ್ಲಿ. ಅಭೂತ ಪಂಚ ಜ್ಞಾನೇಂದ್ರಿಯಗಳೇನದಾವು, ಭೂತದ ಕಾರ್ಯವು ಅವು ಇಲ್ಲ. ಪಂಚಭೂತಗಳಿಲ್ಲ ಅಂದ್ಮೇಲೆ ಈ ಯಾವ ಜಗದಾದಿ ಸೃಷ್ಟಿನ ಇಲ್ಲ. ಸೃಷ್ಟಿ ಹೇಳ್ಬೇಕಾದ್ರೆ ಭೂತಗಳು ತಗೊಂಡ ಹೇಳ್ಬೇಕಾಗ್ತದ. ಪಂಚಕೃತ ಮಹಾಭೂತದಿಂದ ಪಂಚಕೃತ ಭೂತಗಳು, ಅಲ್ಲಿಂದ ಇವೆಲ್ಲ ದೇಹ, ಆದಿ ಪ್ರಪಂಚ ಜಗತ್ತು. ಆದ್ರಿಂದ ಈ ದ್ವಯಾಭಾವನ್ನ ಅರಿತುಕೊಂಡರೆ ಅವನು ನಿಮಿತ್ತವಿಲ್ಲದವನಾಗಿ ಹುಟ್ಟದೇ ಇರುವನು. ಈ ದ್ವಯ ಅನ್ನುವಂಥದ್ದು, ಎರಡು ಅನ್ನುವಂಥದ್ದು ನಾವು ಸಂವೃತ್ತಿಯನ್ನ ತಾಳ್ಮೆಗಳಿದಾಗ ಅದಕ್ಕೆ ಸಾಕ್ಷಿ ಆಗಿರುವಂತ ನಮ್ಮ ಆತ್ಮ ಅನ್ನುವಂಥದ್ದು ನಮಗ್ ಗೊತ್ತಾಗ್ತದ. ಈ ದ್ವೈತ ಯಾಕೆ ಬಂದೈತಿ? ಏನೊಂದು ನಿಮಿತ್ತವಿಲ್ಲದೆ ಸುಖ ಸುಪ್ತನಾದ ನಿದ್ರಿತನಲ್ಲಿ ತೋರಿದಂತೆ ಏನೊಂದು ನಿಮಿತ್ತವಲ್ಲದೆ. ನೋಡ್ರಿ, ತೋರೇನಲ್ಲ ಹೇಳ್ಯಾರ ನಿಜಗುಂಡ್ರು. ಸರ್, ಇದೇನ್ರಿ ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆ ಹೊರತು ಅಲ್ಲಿ ಅಭಿನಿವೇಶ ಅಂದ್ರ ಏನ್ ಸರ್? ರಾಗ ದ್ವೇಷ ಇವೆಲ್ಲ ಬರ್ತಾವ. ಅಭಿನಿ ಗಟ್ಟಿ ಹಿಡ್ಕೊಂಡ್ ಕುಂಡ್ರದ್ರಿ, ಬಿಟ್ಟಿರೋಂಗಿಲ್ಲ. ಇಲ್ಲದರಲ್ಲಿ ಅಲ್ಲ ಅಭಿನಿವೇಶ ಅಂದ್ರ ನೀವೇನ್ ತಿಳ್ಕೊಂಡಿರ್ತೀರಲ್ಲ, ಬದಲು ಮಾಡ್ಕೊಳಂಗಿಲ್ಲ. ಗಟ್ಟಿ ಹಿಡ್ಕೊಂಡ್ಬಿಡುದು. ಈ ಏನು ಸುಖ ಬುದ್ಧಿ ಐತಲ್ಲ, ಜಗದಾದಿ ಸತ್ಯತ್ವ ಬುದ್ಧಿ ಐತಲ್ಲ, ಅಭಿನಿವೇಶ ಇದು. ಅಭಿನಿವೇಶ ಅಂದ್ರೆ ಸರ್ ಇದು ಜಗದಾದಿ ಸತ್ಯ ಹಿಡ್ಕೊಂಡ್ ಕುಂಡ್ರದು, ಹುಟ್ಟು ಗಟ್ಟಿ ಪಟ್ಟು ಹಿಡ್ಕೊಂಡ್ ಕುಂಡ್ರದು. ನಾವೆಲ್ಲ ಕರೆ ರೀ, ಜಗತ್ ಕಾಂತದ್ದು. ನೀವು ಸುಳ್ಳಲ್ಲ. ಅಲ್ಲ ಸರ್, ಇಲ್ಲದ್ರಲ್ಲಿ ಅಭಿನಿವೇಶ ಅಂದ್ರೆ ಇಲ್ಲದ್ರಲ್ಲಿ ಐತ್ ಅನ್ನುವಂತ ಭಾವಕ್ಕೆ ಅಭಿನಿವೇಶ ಅಂತ ತಿಳ್ಕೊಳ್ಳಲ್ಲ ಸರ್ ಇಲ್ಲಿ? ತಿಳ್ಕೊಳಕ್ ಅಡ್ಡಿಲ್ಲ, ಅಡ್ಡಿಲ್ಲ. ಅಭಿನಿವೇಶ ಅಂದ್ರ ಪಟ್ ಹಿಡಿದು ಇದ ಕರಿ ಅಂತ ತಿಳ್ಕೊಂಡು ಯಾರು ಹೇಳಿದ್ರು ಕೇಳಂಗಿಲ್ಲ. ಹುಡುಗ ಏನ್ರ ಹಿಡ್ಕೊಂತಂದ್ರ ಬಿಡಿಸೋದು ಬಹಳ ಕಷ್ಟ. ಹಂಗ ನಾವು ಜನ್ಮಾಂತರದಿಂದ ಅದನ್ನ ಹಿಡ್ಕೊಂಡು ಬಂದೇವಲ್ಲ, ಅಭಿನಿವೇಶ ಬುದ್ಧಿ ಆಗೈತಿ.
ಬಿಡದೇ ಇರುವುದಕ್ಕೂ ಅಭಿನಿವೇಶ ಅಂತ. ಇರುವುದಿಲ್ಲ ಅಂತಲ್ಲ ಸರ್, ಅಲ್ಲಿ ದ್ವೈತ ಇರುವುದಿಲ್ಲ. ಏನಿದೆ ಅರ್ಥ? ಇದು ಶಬ್ದ ಅರ್ಥ ಏನಾರ ಅಕ್ಕದ ವರ್ಣನೆ ಮಾಡಕ? ಅಲ್ಲಿ ದ್ವೈತ ಇರುವುದೇ ಇಲ್ಲ, ದ್ವೈತ ಅನ್ನುವಂಥದ್ದು ಇಲ್ಲ ಇಲ್ಲ. ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆ ಹೊರತು ಅಲ್ಲಿ ಇಲ್ಲದ್ರಲ್ಲಿ ಆ ಜ್ಞಾನಿಗೆ ಇರ್ತದ ಅಭಿನಿವೇಶ. ಇಲ್ಲ ಇಲ್ಲ ಅವಾಗ ಅಭಿನಿವೇಶ, ಇವಾಗ ಎಲ್ಲದ ಅಭಿನಿವೇಶ ಖರೆ ಐತಿ. ಇಲ್ಲಿ ಇಲ್ಲದರಲ್ಲಿ ಐತ್ ಅನ್ನುವಂತ ಅಭಿನಿವೇಶ ಐತಿ. ಅವಾಗ ಇಲ್ಲದರಲ್ಲಿ ಮಿಥ್ಯಾದರಲ್ಲಿ ಅಭಿನಿವೇಶ ಬುದ್ಧಿ ಐತ್ ಅನ್ನುವಂತ ಬುದ್ಧಿ ಗಟ್ಟಿಯಾಗಿ ಹಿಡ್ಕೊಂಡ್ ಕುಂತಾನಿವ. ಶಾಸ್ತ್ರಾದ ಹೇಳ್ತಾರ, ಗುರುಗಳು ಹೇಳ್ತಾರ ಮಿಥ್ಯಾತ್ಮ ಅಂತ ಹೇಳ್ತಾರ. ಅವ್ ಬಿಡಾಕ್ ತಯಾರಾಗಿಲ್ಲ. ಜನ್ಮಾಂತರದಿಂದ ಬಂದೈತಿ ಅಭಿನಿವೇಶ ಬುದ್ಧಿ ಹಿಡ್ಕೊಂಡು ಬಂದಾನ. ಅದೇ ಹೆಂಗ ಆಕೈತ್ರಿ? ಡೇಟ್ ಆಫ್ ಬರ್ತ್ ಐತಿ ನಂದು, ಹಿಂದಿನಿಂದ ಎಲ್ಲಾ ಹಿರಿಯಾರು ಬಂದಾರ, ಜಗತ್ ಸತ್ಯೈತಿ, ನೀವ್ ಒಬ್ರು ಬಂದ್ ಇಲ್ಲ ಅಂದ್ರೆ ಇಲ್ಲ ಆಕೈತಿ ಅನ್ನೋದು. ದೇಹ ನಾನಲ್ಲ ಅಂತೀರಿ, ಅಲ್ಲನ ತೋರ್ತೈತಿ ಪ್ರತ್ಯಕ್ಷ. ಇದು ಅಭಿನಿವೇಶ ಬುದ್ಧಿ ಗಟ್ಟಿಗೊಂಡದ, ಹುಟ್ಟು ಗಟ್ಟೈತಿ. ಹುಟ್ಟು ಗಟ್ಟಿದ್ದ ಅಭಿನಿವೇಶ ಇರ್ಲಿ. ಇನ್ನೂ ನಮ್ದು ನಿಮ್ ಸಂಶಯ ಇದ್ರೆ ನಮ್ಮ ಬಸವರಾಜಪ್ಪ ಅದಾರ, ಅದೇನ್ರಿ ಅಲ್ಲಿ ಗೌಡ್ರದಾರಲ್ಲ, ನಾವ್ ಕೇಳ್ಬಿಡು. ಈಗ ಸಂಶಯ ದೂರ ಆಗೇ ಬಿಡ್ಲಿ. ಪಾಟೀಲಪ್ಪರ ಗೌಡ್ರ ಪಾಟೀಲಪ್ಪರ ಸಾವಕಾಶ ಓದ್ತಾನ, ಸ್ವಲ್ಪ ಹೇಳ್ರಿ ದಯವಿಟ್ಟದನ ಸಾವಕಾಶ ಓದ್ತಾ ನೋಡ್ರಿ. ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆ ಹೊರತು ಅಲ್ಲಿ ದ್ವೈತವಿರುವುದಿಲ್ಲ ಅಂದ್ರೆ ಏನ್ರದು? ನಮ್ಗೆ ಅರ್ಥ ಆಗೋದ್ರಿ. ಇಲ್ಲದರಲ್ಲಿ ಅಭಿನಿವೇಶವಿರುತ್ತದೆ ಹೊರತು ಅಲ್ಲಿ ದ್ವೈತವಿರುವುದಿಲ್ಲ. ಹೇಳ್ರಿ ಪಾಟೀಲಪ್ಪರ ಹೆದ್ರು ಹೇಳ್ರಪ್ಪರ. ಇಲ್ಲದ್ದು ಅಂತಂದ್ರ ಅಭಿನಿವೇಶ ಅಂತಂದ್ರ ತಿಳಿದು ಅದಕ್ಕೆ ನಾನು ಅನ್ನೋದು ಅಭಿನಿವೇಶ, ಅಭಿಮಾನದಿಂದ ಕೂಡ್ಕೊಂಡು. ಹ್ಞೂನ್ರಿ. ದೇಹ ಅನ್ನುವಂಥದ್ದು ನೀನಲ್ಲ, ಆದ್ರೂ ದೇಹನ ನಾನು ಅನ್ನುವಂಥದ್ದು ತಿಳಿದು ನಾನು ಅಂತಿದ್ದೀವಿ. ಅಭಿನಿವೇಶ ಅಂದ್ರೆ ಅಭಿಮಾನಿ ಇರ್ತದೆ ಅಂತ ತೋಳ್ನಪ್ಪ. ಇಲ್ಲದ್ರಲ್ಲಿ ಅಭಿಮಾನಿ ಐತೆ ಅಂತ ಅಭಿಮಾನಿ ಇರ್ತದೆ. ಹಾ, ಅಭಿನಿವೇಶ ಅಂತಂದ್ರೆ ತಿಳಿದು ನಾನು ಅದ ಅನ್ನೋದು ಇದು ಅಭಿನಿವೇಶ. ಕೆಳಗ್ ಭಾಷಾರ್ಥ ಓದ್ರಿ, ಎಲ್ಲಾ ಅರ್ಥ ಆಕೈತಿ ನೋಡ್ರಿ. ಅಲ್ಲಿ ಮ್ಯಾಲ ಅರ್ಥ ಆಗ್ಲಿಲ್ಲ ಅಂದ್ರೆ ಭಾಷಾರ್ಥದೊಳಗ ಅರ್ಥ ಮಾಡಿಸ್ತಾರ ಅವ್ರು. ನೋಡ್ರಿ ಓದ್ರಿ ಬೇಕಾದ್ರೆ ನೀವ. ಹೊರತು ಅಲ್ಲಿ ದ್ವೈತವಿರುವುದಿಲ್ಲ ಅಂತಂದ್ರ ಮತ್ತ ಅಲ್ಲಿ ದ್ವೈತ ಇರುವುದಿಲ್ಲ ಅಂತ ಒಂದು ಶಬ್ದ ಬಳಸಿರು. ಇಲ್ಲದ್ರಲ್ಲಿ ಐತೆ ಅನ್ನುವಂತ ಭಾವ ಐತೆ ನಮಗ, ಹೌದಲ್ಲ ಸರ್? ಇಲ್ಲದ್ರಲ್ಲಿ ಅಭಿನಿವೇಶ ಇರುತ್ತದೆ ಹೊರತು ಯಾವ್ದಿಲ್ಲೋ ಅದರಲ್ಲಿ ಐತೆ ಅನ್ನುವಂತ ಭಾವ ಇರುತ್ತದೆ ಹೊರತು ಅಲ್ಲಿ ದ್ವೈತ ಇರುವುದಿಲ್ಲ ಅಂತ ಅಂದ್ರ ಮತ್ತ ಹೌದ್ರಿ. ಇಲ್ಲದ್ರಲ್ಲಿ ಐತಂತ ಏನ್ ಅಭಿನಿವೇಶ ಐತಲ್ಲ, ಇಲ್ಲ ಅದು ಬಿಡ್ರಿ, ಇಲ್ಲದ್ ಬಿಡ್ರಿ. ಅದು ಈಗ ಇಲ್ಲದ್ ಬಿಟ್ಟು ಮಾತಾಡ್ರಿ. ಏನೈತಿ ನೋಡ್ರಿ, ಹಿಂದಾಡಿ ಸುತ್ತಕೊಂಡ್ಬೇಕಾರ ಅದ್ ಹಿಂದಿನಿಂದ. ಈ ದ್ವೈತ ಐತೇನ್ರಿ? ದ್ವೈತ ಇಲ್ಲ ಸರ್. ಇಲ್ಲ. ಇಲ್ಲದ್ರಲ್ಲಿ ಏನಾಗೈತಿ ಅಂದ್ರ ಐತ್ ಅನ್ನುವಂತ ದ್ವೈತ ಬುದ್ಧಿ ಐತಿಲ್ರಿ. ಹ್ಞೂನ್ರಿ. ಅದೇನ್ ಅಭಿನಿವೇಶೋ ಏನ ಮಿಥ್ಯಾ ಬುದ್ಧಿರೋ? ಮಿಥ್ಯಾ ಬುದ್ಧಿ ಸರ್ ಅದು. ಅದ ಅಭಿನಿವೇಶ ಹೌದಲ್ರಿ. ಅದು ಮಿಥ್ಯಾ ಐತಿ, ಆದ್ರೆ ನಾವೇನ್ ತಿಳ್ಕೊಂಡಿವಿ? ಐತ್ ಅಂತ ತಿಳ್ಕೊಂಡಿವಿ. ಹ್ಞೂನ್ರಿ. ಇಲ್ಲದ್ರಲ್ಲಿ ಐತ್ ಅಂತ ತಿಳ್ಕೊಂಡಿವಿ. ಇಲ್ಲೇ ಓದ್ರಿ, ಅದನ್ನ ಅಭೂತದಲ್ಲಿ ಇಲ್ಲದ್ದದು, ಅದರಲ್ಲಿ ನಮ್ಮ ಸತ್ಯತ್ವ ಬುದ್ಧಿ ಐತಿ, ಅಭಿನಿವೇಶ ಐತಿ, ಐತ್ ಅಂತ ಹೇಳಿ. ದ್ವೈತವು ಇರುವುದಿಲ್ಲ. ಮುಂದೈತ್ ನೋಡ್ರಿ ಶಬ್ದ. ಹೌದು ಸರ್. ದ್ವೈತವು ಇರುವುದೇ ಇಲ್ಲ. ಆ ದ್ವಯದ ಅಭಾವವನ್ನು ಅರಿತುಕೊಂಡರೆ, ಆ ದ್ವಯದ ಅಭಾವವನ್ನು ಯಾವ ತಿಳ್ಕೊತಿಲ್ಲ ಆವಾಗ ನಿಮಿತ್ತವಿಲ್ಲದವನಾಗಿ ಹುಟ್ಟದೇ ಇರುವನು. ಯಾವುದು ನಿಮಿತ್ತ ಇಲ್ಲ, ನಿಮಿತ್ತಿಲ್ಲ ಹುಟ್ಟೇವಿ, ಅದು ನಿಮಿತ್ತಿಂದ ಹೋಗ್ತದ. ದ್ವಯ ಭಾವ ಕನಸ ಹೆಂಗ್ ಹೋಗ್ತದ? ನಿಮಿತ್ತಿಂದ ಹೋಗ್ತದ, ನಿಮಿತ್ತಿಂದ ಬಂದದ. ನಿರ್ನಿಮಿತ್ತ ಏನೊಂದು ನಿಮಿತ್ತವಿಲ್ಲದೆ ಸುಖ ಸುಪ್ತನ ನಿದ್ರಿತನಲ್ಲಿ ಕನಸು ತೋರಿದಂತೆ. ಇಲ್ಲಿ ಏನೋ ಕೇಳಾಗ್ತೈತಲ್ರಿ, ತಪ್ಪು ಬಾಳ್ರಿ. ದ್ವಯಾಭಾವವನ್ನು ಅರಿತುಕೊಂಡರೆ ಅವನು ನಿಮಿತ್ತವಿಲ್ಲದವನಾಗಿ, ಅಂದ್ರೆ ನಿರ್ನಿಮಿತ್ತದಿಂದ ಹುಟ್ಟದೇ ಇರುವನು. ಅವನು ಹುಟ್ಟ ಇಲ್ಲ. ತಿಳಿತೇನ್ರಿ? ತೆಳಗ್ ಓದನ್ ತಗೋರಿ. ಇನ್ನ ಪರಮಾರ್ಥ ಅನ್ನೋದ್ರಿ 2-3 ಅದಾವ ಬುಕ್. ಎಲ್ಲಿ ತಿಳಿದ್ರ ನೋಡೇ ಬಿಡೋಣ ಅದನ್ನ. ಈಗ ಅಂಕ ಪಕ್ಕ ನನಗ್ ಮಾತ್ರ ಅರ್ಥ ಆಗೈತ. ಇಲ್ಲಿ ಅರ್ಥ ಆಗೈತಿ ನೋಡ್ರಲ್ಲ. ಅಭೂತದಲ್ಲಿ ಅಭಿನಿವೇಶವಿರುತ್ತದೆ, ಹುಟ್ಟದೇ ಇರುವಲ್ಲಿ ಅಭೂತ, ಅಲ್ಲಿ ನಮಗೆ ಮಿಥ್ಯ ಅದ, ಅಲ್ಲಿ ದ್ವೈತವು ಇರುವುದಿಲ್ಲ. ಅವ್ರ ದೃಷ್ಟಿಯೊಳಗ ಮಿಥ್ಯ ಐತಿ, ಇಲ್ಲದಲ್ಲಿ ಅದು ಐತ್ ಅಂತ ತಿಳ್ಕೊಂಡಿವಲ್ಲ, ಅದು ದ್ವೈತ ಬುದ್ಧಿ. ನಮ್ಮದು ಅಭಿನಿವೇಶ ಐತಿ, ಅಲ್ಲಿ ದ್ವೈತವು ಇಲ್ಲೇ ಇಲ್ಲ, ಇಲ್ಲೇ ಐತ್ ಅಂತೀವಲ್ಲ. ಅಭೂತದಲ್ಲಿ ಐತ್ ಅಂತೀವಲ್ಲ, ಅಭೂತದಲ್ಲಿ ಐತ್ ಅಂತೀವಲ್ಲ, ಅದ ಅಭಿನಿವೇಶ. ಆ ದ್ವಯಭಾವವನ್ನು ಅರಿತುಕೊಂಡರೆ ಅವನು ನಿಮಿತ್ತವಿಲ್ಲದವನಾಗಿ ಹುಟ್ಟದೇ ಇರುವನು. ಅದನ್ನು ಸರಿಯಾಗಿ ದ್ವೈತ ಮಿಥ್ಯಾಕರಿಸಿ ಇಲ್ಲಂತ ತಿಳ್ಕೊಂಡ್ರ
ಯಾವುದು ನಿಮಿತ್ತ ಇಲ್ಲ ಅಂತ ತಿಳ್ಕೊಂಡ್ರ ಅವ್ ಹುಟ್ಟಿಲ್ಲ, ಹುಟ್ಟದೇ ಇರುವನು. ಅಷ್ಟಕ್ಕೆ ಬಿಡಬೇಡ್ರಿ, ತೆಳಗ್ ಹೋದ್ರಿ ಭಾಷಾರ್ಥ. ಇಲ್ಲ ಸರಿ. ಭೂತದಲ್ಲಿ ಭಾಷಾರ್ಥ 10 ಸಾಲವ ನೋಡ್ರಿ, ಅಲ್ಲಿ ಅರ್ಥ ಆಗಲೇಬೇಕು. ಅರ್ಥ ಆತ ಸರ್. ಇಲ್ಲಿ ಏನಾಯ್ತು ಸರ್, ಇಲ್ಲಿ ಯಾವ್ದಿಲ್ಲೋ ಅದರಲ್ಲಿ ಐತಿ ಅನ್ನುವಂತ ಭಾವ ನನ್ನಲ್ಲಿ ಐತಿ. ಹಾ 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 ಆದ್ರೆ ಅದು ದ್ವೈತ ಐತದ, ಅದು ದ್ವೈತ ಇರುವುದನ್ನ ಇಲ್ಲ, ಇರುವುದು ಯಾವ್ದಿಲ್ಲೋ ಅದರಲ್ಲಿ ಐತಿ ಅನ್ನುವಂತ ಭಾವ ನನಗ ಉಂಟಾಗೈತಿ. ಅದ ಅಭಿನಿವೇಶನ. ಕರೆಕ್ಟ್ ಕರೆಕ್ಟ್ 100%. ಒಂದು ವೇಳೆ ದ್ವೈತ ಇಲ್ಲ ಎಂಬುದು ನೀವು ತಿಳ್ಕೊಂಡಪ್ಪ ಅಂದ್ರ, ದ್ವೈತ ಅನ್ನುವಂಥದ್ದು ಇಲ್ಲ ಅಂತ ನೀನ್ ತಿಳ್ಕೊಂಡ ಅಂದ್ರ ಅದಕ್ಕ ಹುಟ್ಟುವಿಕೆ ಇಲ್ಲ, ಅದರಿಂದ ಅಜ್ಞನಾಗಿದ್ದಾನೆ. ಹುಟ್ಟದೇ ಇರುವನು ಅಂದ್ರೆ ಏನು? ಹುಟ್ಟಿಲ್ಲ. ಹೋಗ್ರಿ ಭಾಷಾರ್ಥ ಹೋದ್ರಿ. ಬಂದ್ ಮಾಡ್ರಿ, ಮ್ಯೂಟ್ ಬಂದ್ ಮಾಡ್ರಿ, ಓದ್ತೇನೆ. ಹೋದ್ರಿ ಸರ್, ಮ್ಯೂಟ್ ಬಂದ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಅಭೂತದಲ್ಲಿ ಅಂದ್ರ ಇಲ್ಲದಲ್ಲಿ, ನಿಜವಾಗಿ ಇಲ್ಲದಲ್ಲಿ, ಇಲ್ಲದಿರುವ ದ್ವೈತದಲ್ಲಿ. ಆ ದ್ವೈತ ಐತೇನು? ಆ ಭೂತಗಳು ಇಲ್ಲ ಇಲ್ಲ ಇಲ್ಲಿ ಏನು ಇಲ್ಲ ಅನ್ನೋದೈತಿ. ಆ ಇಲ್ಲದಿರುವ ದ್ವೈತದಲ್ಲಿ, ದ್ವೈತ ಕಂಡೈತಿ ನಮಗ, ಬರೀ ಅಭಿನಿವೇಶ ಇರುತ್ತದೆ. ಅದು ಸತ್ಯತ್ವ ಬುದ್ಧಿ ಐತಿ ದ್ವೈತದಲ್ಲಿ. ಹಠಬುದ್ಧಿ ಐತಿ. ಅಭಿನಿವೇಶ ಅಂದ್ರೆ ಹಠಬುದ್ಧಿ. ಅಭಿನಿವೇಶವೆಂದರೆ ಐತ್ ನೋಡ್ರಿ, ಅಭಿನಿವೇಶವೆಂದರೆ ಇರುವುದೆಂಬ ಬರೀ ಹಠವು. ಅರ್ಥನು ಕೊಟ್ಟಾರ ನೋಡ್ರಿ ಅವ್ರ. ಅಲ್ಲಿ ಹಠಬುದ್ಧಿ ಮಾಡಿದೆ ಮಾಡವಲ್ಯಾಕ, ಅಲ್ಲಿ ದ್ವೈತವು ಇಲ್ಲಪ್ಪ ತಮ್ಮ, ಹಠಬುದ್ಧಿ ಬಿಡು. ಹೀಗೆ ಒಂದು ಮಿಥ್ಯಾಭಿಮಾನಿ ಮಾಡ್ಕೊಂಡು ಕುಂತಿಯಲ್ಲೋ, ಅದ ಜನ್ಮಕ್ಕೆ ಕಾರಣ ಆಗೈತಿ. ಆದ್ದರಿಂದ ದ್ವೈತವು ಇಲ್ಲೆಂಬುದನ್ನು ಅರಿತುಕೊಂಡ ಮಾತ್ರದಿಂದಲೇ, ಅದಿಲ್ಲ ಅಂದ ತಕ್ಷಣವೇ ಮಾತ್ರ ಅದು ನಿರ್ನಿಮಿತ್ತದಿಂದ ಹೋಗ್ಬಿಡ್ತೈತಿ ನೋಡ್ರಿ. ನಿರ್ನಿಮಿತ್ತನಾದವನು, ಮಿಥ್ಯಾ ದ್ವೈತದ ಅಭಿನಿವೇಶನು ತೊಲಗಿರುವವನು ಯಾವನು, ಅವನು ಹುಟ್ಟುವುದಿಲ್ಲ. ಅದು ಹೋಗ್ಬಿಡ್ತದ. ಅದು ನಿರ್ನಿಮಿತ್ತವಾಗಿ ಬಂದಿತ್ತು, ಕನಸು ಹೆಂಗೋ ತೋರಿತ್ತು ನಿಮಿತ್ತ ಇಲ್ದ, ಅದು ಹೋಗ್ಬೇಕಾದ್ರೂ ನಿಮಿತ್ತ ಇಲ್ದನ ಹೋಗ್ತದ. ಹಂಗ ಮಿಥ್ಯಾ ದ್ವೈತದ ಅಭಿನಿವೇಶವು ತೊಲಗಿರುವವನು ಯಾವನು, ಅವನು ಹುಟ್ಟುವುದೇ ಇಲ್ಲ. ತೆಳಗೈತ್ ನೋಡ್ರಿ, ಇನ್ನೂ ನಿಮಗೆ ಕಾಣಬೇಕಾಗಿದ್ರೆ ಒಂದ್ ತೆಳಗ ಟೀಕಾ ಕೊಟ್ಟಾರ ನೋಡ್ರಿ. ಒಂದೇದ್ದು, ಹಗ್ಗವನ್ನು ಹಾವೆಂದು ಭಾವಿಸುವಾಗ ಹಾವೆಂಬ ಭಾವನೆ ಇರುವುದೇ ಹೊರತು, ಅದನ್ನ ಏನ್ ಮಾಡಕತ್ತೀವಿ ನಾವು? ಹಾವೊಂದುವಾಗ ಹಾವನ ಅನ್ನುವಂತ ಭಾವನೆ ಐತಿ, ಹಾವು ಅಲ್ಲ ಅನ್ನೋ ಭಾವನೆ ಇಲ್ಲ ಇಲ್ಲ ಹೊರತು, ಆವಾಗ ತಿಳ್ಕೊಳುವಾಗ ಹಾವಿನ ಭಾವನೆ ಮಾಡಿದೆ ಅಲ್ಲ, ಆಗ ಸಹಿತ ನಿಜವಾಗಿ ಹಾವೇ ಅಲ್ಲಿಲ್ಲ. ಹಾವೆಂದು ಅಜ್ಞಾನ ಕಾಲದಲ್ಲಿ, ಹಗ್ಗವನ್ನೇ ಹಾವೆಂದು ತಿಳಿದ ಕಾಲದಲ್ಲಿ ಆಗು ಹಾಗಿಲ್ಲ, ಇದು ಹಾವಿಲ್ಲ. ಹಾವೆಂದು ತಿಳಿದ ಜ್ಞಾನ ಕಾಲದಲ್ಲಿಯೂ ಕೂಡ, ಅದು ಅಜ್ಞ ಕಾಲದಲ್ಲಿ ಕೂಡ ಅಲ್ಲಿ ಹಾವಿಲ್ಲ ಇಲ್ಲ ನೋಡ್ರಿ. ಹೊತ್ತು ಹಗ್ಗವನ್ನು ಹಾವೆಂದು ಭಾವಿಸುವಾಗ, ಹಗ್ಗ ಹಾವಂತ ಭಾವಿಸುವಾಗ ಅಜ್ಞ ಕಾಲದಲ್ಲಿ ಹಾವೆಂಬ ಭಾವನೆ ಇರುವುದೇ ಹೊರತು ನಿಜವಾಗಿ ಹಾವೇನು ಅಲ್ಲಿ ಇಲ್ಲ. ಅವಾಗ ಭಾವನೆ ಏನೈತಿ? ಹಾವನ ಐತಿ. ಹಾಗೂ ಕೂಡ ಹಾವಿಲ್ಲ ಇಲ್ಲಿ ನಿಜವಾಗಿ ನೀನು ಹೇಳ್ಬೇಕಂದ್ರ ಅಂತಾರ. ಇದರಂತೆ ದ್ವೈತವಿರುವುದೆಂಬ ಭಾವನೆಯಿಂದಲೇ ನಿನಗೆ ಭಾವನಾ ಐತಿ, ಹಾವು ಅನ್ನುವಂತ ಭಾವನೆ ಐತಿ, ಅಲ್ಲ ಅದಕ್ಕೆ ತೋರಿತದು. ನಿಜವಾಗಿ ನೋಡಿದ್ರ ಹಾವಿಲ್ಲ. ಹಂಗ ದ್ವೈತವಿರುವುದೆಂಬ ಭಾವನೆ, ದ್ವೈತ ಐತಿ ಅಂತ ಭಾವನಾ ಮಾಡಿಯಲ್ಲ, ಆ ಭಾವನೆಯಿಂದ ದ್ವೈತವಿರುವುದೇ ಹೊರತು ನಿಜವಾಗಿ ದ್ವೈತವಿಲ್ಲಪ್ಪ. ಆದ್ದರಿಂದ ಪರಮಾರ್ಥವನ್ನು ಅರಿತುಕೊಂಡವನಿಗೆ ಮಿಥ್ಯಾದ ಅಭಿಮಾನವೂ ಇರುವುದಿಲ್ಲ, ಆದ್ದರಿಂದ ಸಂಸಾರವೂ ಇರುವುದಿಲ್ಲ. ಸರಿಯಾಗಿ ತಿಳ್ಕೊಂಡೆ ಅಂದ್ರ ಹಗ್ಗದ ವಿಶೇಷ ಜ್ಞಾನ ಆದ ಮೇಲೆ ಹಾವಿಗೆ ಅಸ್ತಿತ್ವ ಇಲ್ಲ. ಆ ಹಾವು ಮೊದಲು ಇಲ್ಲ, ಹಾವು ಅಂತ ಹೇಳಿ ತಿಳ್ಕೊಂಡಿಲ್ಲ, ಅದಕ್ಕಿಂತ ಪೂರ್ವದೂ ಇಲ್ಲ. ಹಾವು ಅಂತ ತಿಳ್ಕೊಂಡಾಗು ಹಾವಿಲ್ಲ, ಜ್ಞಾನ ನಂತರಂಕ ಇಲ್ಲವೇ ಇಲ್ಲ. ಇನ್ ಇದಕ್ಕಿಂತ ಏನ್ ಹೇಳ್ಬೇಕಪ್ಪ ನಿನಗ ಅಂತಾರ ಅವರು. ಹಾವು ಅನ್ನೋದೇ ಇಲ್ಲ, ಸುದ್ದಿನ ತೆಗಿಬೇಡ, ದ್ವೈತ ಇಲ್ಲ ಇಲ್ಲ. ಹಂಗ ದ್ವೈತ ಅಂತ ತಿಳ್ಕೊಂಡೇ ಇಲ್ಲಿ ಹಾವಂದ ಐತಂತ ತಿಳ್ಕೊಂಡಿದ್ದೆಲ್ಲ, ಹಾವಂತ ತಿಳ್ಕೊಂಡಾಗ ಹಾವಿಲ್ಲ. ಹಂಗಿಲ್ಲಿ ದ್ವೈತ ಇರುವುದು ಎಂಬ ಭಾವನೆಯಿಂದಲೇ ದ್ವೈತವಿರುವುದೇ ಹೊರತು ನಿಜವಾಗಿ ದ್ವೈತವಿಲ್ಲವೇ ಇಲ್ಲ. ಹಾಗೆ ನೀನು ಅದ್ವೈತದ ಸ್ವರೂಪ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಪರಮಾರ್ಥವನ್ನು ಅರಿತುಕೊಂಡವನಿಗೆ ಈ ದ್ವೈತ ಅನ್ನುವಂಥದ್ದು ಮಿಥ್ಯಾಭಿಮಾನ ಏನೈತಲ್ಲ ಇಲ್ಲವೇ ಇಲ್ಲ. ಆದ್ದರಿಂದ ಸಂಸಾರ ಇಲ್ಲ. ದ್ವೈತ ಇರುವುದರಿಂದ ದ್ವೈತದಲ್ಲಿ ಸಂಸಾರದ ಎಂದರ್ಥ ವ್ಯಾಖ್ಯಾನಕಾರರು ಕಲ್ಪಿತ ಶಾಸ್ತ್ರವು ಪರಮಾರ್ಥ ಫಲವನ್ನು ಕೊಡುವ ಜ್ಞಾನವನಿಗೆ ಕೊಟ್ಟಿತು. ಆ ಕಲ್ಪಿತೊಳಗ ಬುದ್ಧಿ ಹಾವಿನಿಂದ ಏನಾಗ್ತದೆ ನನಗ?
ಈ ಜಗತ್ತನ್ನು ತೋರಾಕ್ತೈತೆ ಎಲಿ ಮಠ ಸತ್ಯತ್ವ ಬುದ್ಧಿ ನಿಂದು ಅಭಿನಿವೇಶ ಬೇಡದನ ಹಠಬುದ್ಧಿ ಬೇಡ. ಬಾಯಿಲಿ ಶಾಸ್ತ್ರಕ್ಕ ತಿಳ್ಕೊ, ಕಲ್ಪಿತೈತೆ ಅಂತ ತಿಳ್ಕೊ, ನಿನಗ್ ಫಲ ಸಿಗುಲ್ಲ ಅದರಿಂದ. ಯಾರನ್ನ ಸೆದಿ ಬಡದ್ರಿ ಮತವಾದಿಗಳನ್ನೆಲ್ಲರೂ ತೆಗೆದು ಹಾಕಿರು. ಕಲ್ಪಿತ ಶಾಸ್ತ್ರವು ನೀವೇನ್ ಮಾಡ್ಕೊಂಡಿರಲ್ಲ, ಪರಮಾರ್ಥ ಫಲವನ್ನು ಕೊಡುವ ಜ್ಞಾನವನ್ನು ಹೀಗೆ ಕೊಟ್ಟಿತು. ಪ್ರಶ್ನೆ ಮತ್ತ ಹೆಂಗ್ ಕೊಡ್ತೈತಿ? ನಿಮ್ಗೆ ಫಲ ಅದು, ನಿಮ್ಮ ಬುದ್ಧಿ ಜಡದಾಗ ಓಡಾಕ್ತೈತಿ, ಕಲ್ಪಿತೊಳಗ ಅದು ಕಲ್ಪಿತೈತಿ. ಅದು ಅಲ್ಲಿ ಓಡಿದ್ರ ನಿಮ್ಗೆ ಏನ್ ಸಿಗ್ತದೆ? ಏನು ಸಿಗುದಿಲ್ಲ ನಿಮಗ. ಆದ್ದರಿಂದ ಈ ಎಂಬ ಶಂಕೆಗೆ ಪರಿಹಾರವಾಗಿ ಈ ಕಾರ್ಯಕ್ಕೆ ಕೊಟ್ಟಾರ. ಇಂಥವ್ರಿಗೆ ಸಲುವಾಗಿದು, ನಮ್ಮಂತವ್ರ ಸಲುವಾಗಿ ಗಟ್ಟಿ. ನಮ್ದು ಹಠಬುದ್ಧಿ ಐತಲ್ಲ, ಕರೆ ಇದು ದ್ವೈತ. ಪ್ರಪಂಚ ಸತ್ಯದ, ದೇಹ ಸತ್ಯದ ಅಂತ ಹಠಬುದ್ಧಿ ಮಾಡ್ಕೊಂಡು ಕುಂತೇವಿ ಜನ್ಮಾಂತರದಿಂದ. ಅಂತವ್ರ ಸಲುವಾಗಿ ಈ ಶ್ಲೋಕ ನಾವು ಬರ್ದೇವಿ ಅಂದ್ರವ್ರು. ಅದನ್ನ ಇನ್ನೂ ಒಂದದ ಪರಮಾರ್ಥಾನಂದರ ಟೀಕೆಯೊಂದಿಗೆ ಇನ್ನಷ್ಟು ಅದನ್ನ ಗಟ್ಟಿಗೊಳಿಸುವ. 75ನೇ ಶ್ಲೋಕ ತೆಗೀರಿ, ಇಂಗ್ಲಿಷ್ ಬುಕ್ ಇದ್ದವರು. ಆಯ್ತೇನ್ರಿ ಯಾರ ಕಡೆ? ನೀವು ಮಾಂಡೂಕ ಉಪನಿಷತ್ ಓದಿರೇನ್ರಿ? ಕಾರಿಕ ಗೌಡಪಾದ ಪುಸ್ತಕ ಓದಿರು ಅದ ಮಾಂಡೂಕ ಉಪನಿಷತ್? ನಾ ಎರಡು ಓದ್ತೇನ್ರಿ, 3 ಇಟ್ಕೊಂಡೇನ್ ಮುಂದ. ಹೌದನ್ ಸರ್? 3 ಓದ್ತೇನೆ ನಾನು. ಅದಕ್ಕೆ ಅರ್ಥ ಆಗ್ತದೆ, ಅದು ಇಲ್ಲವ್ರ ಸಾಧ್ಯನೇ ಇಲ್ಲ. ಬರೀ ಗೌಡಪಾದಕ್ಕೂ ಹೃದಯ ಓದಿದ್ರೆ ತಿಳಿದಿಲ್ಲ ನನಗೆ. ಉಪನಿಷತ್ತಿನೊಳಗ ಅಭಿನಿವೇಶಕ್ಕ ಏನ್ ಹೇಳ್ಯಾರು ಅಂದ್ರ, ವಿಷಯವನ್ನ ಬಿಡದೇ ಇರುವಂತ ಅಭಿಮಾನವೇ ಅಭಿನಿವೇಶ. ಮತ್ ಇಷ್ಟ ಮಟ್ಟ ಏನ್ ಹೇಳಿವ್ರಿ ಸಾಹೇಬ್ರ ನಾವು? ಅಲ್ಲ ಅದರಿ ಅಂದ್ರ ಮತ್ ನೀವು ಅದನ್ನ ಹೇಳಾಕತ್ತೀರಲ್ಲ, ಬೇರೆ ಇದ್ರೆ ಹೇಳ್ರಿ. ಇಲ್ಲ 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 ಗುರುಗಳ ಸತ್ಯ ಐತಿ. ಹಠಬುದ್ಧಿ ಅಂತ ಅವರೇ ಬರ್ದಾರ ಇಲ್ಲಿ. ಹೌದ್ರಿ ಹೌದ್ರಿ. ಇನ್ನೇನ್ ಮಾತಾಡೋದೈತಿ ನಾವು ಬೇರೆ? ಗೌಡಪಾದರ ಇದನ್ನ ಬರ್ದಾರ ಅವ್ರು. ಹಠಬುದ್ಧಿ ಬಿಡದೇ ಇರುವುದು ವಿಷಯಗಳ ಇವು ಸತ್ಯತ್ವ ಬುದ್ಧಿ. ವಿಷಯಗಳಲ್ಲ, ವಿಷಯದಲ್ಲಿರುವಂತ ಸತ್ಯತ್ವ ಬುದ್ಧಿ, ದೇಹಾತ್ಮ ಬುದ್ಧಿ. ಜಗತ್ತಿದು ಸತ್ಯದ, ಇದು ದೇಹ ಅನ್ನುವಂಥದ್ದು, ಇದು ನಾನ ಇದೇನಿ, ಇದು ಬಿಡದೇ ಇರೋದು. ಹೌದಲ್ರಿ? ಮತ್ತ ಜೀವನಿಗೆ ಮನುಷ್ಯನಿಗೆ ಬೈರಿ ನಾವು. ಇದೇನದ ಭ್ರಾಂತಿ ಅದ ಅಂತ ಅರ್ಥ. ಈ ಹಠಬುದ್ಧಿ ನೀ ಬಿಡಾಕ್ ತಯಾರಿಲ್ಲ ಇಷ್ಟ ಹೇಳಿದ್ರು ಅಂತಾರ ಅವ್ರು. ಅದಕ್ ನಿಮ್ ಸಲುವಾಗಿ ಹೇಳೇವಿ ಈ ಶ್ಲೋಕ ಅಂತ ಹೇಳ್ತಾರ ಅವ್ರು. ಓದ್ತೇನೆ ನೋಡ್ರಿ, ಪರಮಾರ್ಥಾನಂದ್ರದ ಓದ್ತೇನೆ. ಇಲ್ಲಿ ಎಷ್ಟು ಚಂದ ಬರ್ದಾರ. ಈ ಎರಡು ನೋಡಿದ್ ನಾನು, ಶಂಕರ ಭಗವತ್ಪಾದರು ನೋಡಿ, ಗೌಡಪಾದ ಹೃದಯ ಎರಡು ನೋಡಿ. ಈಗ ನಾನು ಎಲ್ಲಿ ಬಂದೇನಿ? ಪರಮಾರ್ಥಾನಂದರ ಬುಕ್ಕಿಗೆ ಬಂದೇನಿ. ಇಲ್ಲಿ ನೋಡುನಲ್ಲ, ನೋಡಿ ನೋಡುವ, ಸೋಸಿ ನೋಡುವ, ಹರಿದು ನೋಡುವ, ಒರೆದು ನೋಡುವ, ಕರಗಿಸಿ ನೋಡುವ. ಕಡಿಕ ಎಲ್ಲೇ? ಪರಮಾರ್ಥಾನಂದರ ಟಿಪ್ಪಣಿಯಲ್ಲಿ. ಏನ್ರಿ ಸರ್, ನೀವು ಯಾವ್ಯಾವ ಗ್ರಂಥ ಓದ್ತಿತ್ತಲ್ಲ ಒಟ್ಟು ಹೇಳಿ. ಇನ್ನೊಂದ್ರಿ ಸಾವಕಾಶ ಹೋಗ್ರಿ, ಬಾಳ ಸ್ಪೀಡ್ ಆಗ್ತದ್ರಿ. ಸ್ಪೀಡ್ ಆಗ್ತೈತ್ರಿ? ಆಯ್ತು, ಸಾವಕಾಶ. ಸ್ಪೀಡ್ ಬಾಳ ಆಗ್ತದ. ಅದ ಬೋರ್ ಆಗ್ಬಾರ್ದು ಅಂತ ಹೇಳಿ ಇರ್ಲಿ. ನೀವು ಓದಾಕತ್ತೀರಿ, ನಮ್ಗ್ ಸಿಗೋವಲ್ದ ಒಟ್ಟ. ಇಲ್ಲ, ನಾನು ಹಂಗ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತಿಳಿದಕ್ಕ ಮುಂದ ಶಂಕರ ಭಗವತ್ಪಾದರ ತಗೊಂಡೇವಿ. ನಾ ಹೇಳುದು ಮಾಂಡೂಕ ಉಪನಿಷತ್ತು. ಇಲ್ಲಿ ನೋಡ್ರಿ, ನಾನು ಮಾಂಡೂಕ್ ಮ್ಯೂಟ್ ಮಾಡ್ರಿ. ನಾನು ಹೇಳ್ತಾ ಇರೋದು ಮಾಂಡೂಕ ಉಪನಿಷತ್ತು. ಅದಕ್ಕೆ ಪೂರಕವಾಗಿ ಗ್ರಂಥಗಳು ತಗೋತಾ ಇದ್ದೇನೆ. ಗೌಡಪಾದರದೊಂದು, ಪರಮಾರ್ಥಾನಂದರದು. ಅಲ್ಲಿ ನೋಡ್ತೀನಿ, ಅಲ್ಲಿ ತಿಳಿಲ್ಲ ಅಂದ್ರೆ ಗೌಡಪಾದರ ನೋಡ್ತೀನಿ, ಗೌಡಪಾದ ತಿಳಿದ ಅಂದ್ರೆ ಪರಮಾರ್ಥಾನಂದ ನೋಡ್ತೀನಿ. 3 ಬೆರಿಸಿ ಕಡೆಗೆ ನನಗೆ ಅರ್ಥ ಏನಾಕೈತಿ ಅದನ್ನ ಹೇಳಾಕ್ತೀನಿ. ಹಿಂಗದ ನೋಡ್ರಿ. ಅದನ್ನ ಪರಮಾರ್ಥಾನಂದ ಹೇಳ್ಯಾರ. ನಂತರ ಕೊನೆಗೆ ಬಂದ ಕೂಡಲೇ ಏಕದಮ್ ಬೆನ್ ಚಪ್ರು, ಕರೆಕ್ಟ್ ಐತಿಪಾ ನಾವು ತಿಳ್ಕೊಂಡದ್ದು. ಅಲ್ಲಿ ನಮಗ ಮಾರ್ಕ್ಸ್ ಹಾಕುದು. ಅದು ಕರೆಕ್ಟ್ ಐತಿಪಾ, ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡೇವು ಅನ್ನೋದು ಪರಮಾರ್ಥಾನಂದರ ಟೀಕೆ ಹೋದ್ರೆ ಏಕದಮ್ ಹೌದು ಸರಿ, ಅದು ತಪ್ಪಿತ್ತು, ಇದು ಏನೋ ತಪ್ಪು ಗ್ರಹಿಕೆ ಆಗೈತಿ ಅಂತೇಳಿ ಇಲ್ಲಿ ದೂರ ಆಗಿಬಿಡ್ತದ. ಅದು ಪರಮಾರ್ಥಾನಂದ ಟೀಕೆ ಒಳಗೆ ಎಷ್ಟ ನಾವು ತಿಳ್ಕೊಂಡೇವಂದ್ರು ಕೂಡ ಹೆಚ್ಚು ಕಡಿಮೆ ಆಗ್ತದ. ಇಲ್ಲಿ ಮಾತ್ರ ಯಾವತ್ತು ಹೆಚ್ಚು ಕಡಿಮೆ ಆಗಿಲ್ಲ, ಆಗುವುದಿಲ್ಲ. ಎಲ್ಲೇ? ಪರಮಾರ್ಥಾನಂದ. ಅಲ್ಲಿ ಹೆಚ್ಚು ಕಡಿಮೆ ಯಾಕೆ ಆಗ್ತೈತೆ ಅಂದ್ರೆ ತಿಳಿಲಾರದಕ್ಕ ಅವ್ರೇನ್ ತಪ್ಪು ಬರ್ದಿಲ್ಲ. ಮತ್ತ ಸ್ವಲ್ಪ ಮೈಸೂರು ಭಾಷೆ ಅದ. ಈಗ ನೋಡಿ, ಇದೇಗ ನೀವು ಓದಿರಿ, ಎಷ್ಟು ಅರ್ಥ ದೌಡ್ ಆಗ್ಲಿಲ್ಲ, ಅದು ಬಾಳದ್ ಗುದ್ದಾಡಿದೀವಿ. ಹಂಗ ಆಗ್ತದ. ಅದನ್ನ ಶಂಕರ ಭಗವತ್ ಹೋದ್ರೆ ಏಕಮ ಅರ್ಥ ಆಕೈತಿ. ಅದಕ್ಕಿಂತ ಹೆಚ್ಚು ಅರ್ಥ ಎಲ್ಲಿ ಆಕೈತಿ? ಇಲ್ಲೇ ಆಗ್ತದ. ಎಲ್ಲೇ? ಪರಮಾರ್ಥಾನಂದ ಓದ್ತೇನೆ ನೋಡ್ರಿ. 75 ಇದ್ದವ್ರ ಪುಸ್ತಕ ತೆಗಿರಿ. ಇನ್ನೊಂದು 7 ನಿಮಿಷ ಅದ. ಇದನ್ನ ಅಷ್ಟೇ ಬಿಡಿಸ್ತೇವೆ. ಕಠಿಣ ವಿಷಯ ಅದ ಅಂದಂಗ, ಬಾಳ ಸೂಕ್ಷ್ಮದ. ನಾವ್ ಅದನ್ನ ಬಾಳ ವಿಶ್ಲೇಷಣೆ ಮಾಡಿ ಹೊರಗೆ ಹೆಚ್ಚು ನೋಡಿ ತಿಳ್ಕೊಬೇಕಾಗ್ತದ. ಸಾಕು, ಮುಕ್ತಾಯ ಮಾಡನ್ರಿ ಜರ ಇವತ್ತು.
ಕಠಿಣದ ವಿಷಯ ಅಲ್ರಿ. ನಾಳೆ ನೋಡೋಣಂತ್ರಿ ಮತ್ತ ಸಾಕು ಇವತ್ತು. ಆಯ್ತು ಓಕೆ. ಓಂ ಶಾಂತಿ. ಹರ ನಮ್ಮ ಪಾರ್ವತೀಪತಿ ಹರ 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 ಮಹಾದೇವ್. ಎಲ್ಲ ಮಹಾತ್ಮರಿಗೆ ಶರಣಾರ್ಥಿಗಳು. ನಿಂಗನಗೌಡ್ರೆ ಮಂಗಳಾರತಿ ಹೇಳ್ರಪ್ಪ. ತಡ್ರಿ ಬಸವರಾಜಪ್ಪನವ್ರ ಅಭಿಪ್ರಾಯ ಹೇಳ್ರಿ. ಇಲ್ಲಿವರೆಗೆ ಏನಾಗೈತಿ ಅದ್ರಾಗ ಏನಾದರೂ ಉಳ್ದಿದ್ರ ಬಿಟ್ಟಿದ್ರ ಅಥವಾ ಏನ್ರ ಒಂದ್ ತಪ್ಪಿದ್ರ ಸರಿಪಡಿಸಿ ಹೇಳ್ತಾರ ಬಸವರಾಜಪ್ಪನವ್ರು ಹೇಳಿ ಅಂತ. ಅಭಿನಿವೇಶ ಅಂತ ಹೇಳಿದ್ರಲ್ಲ, ನಿಂಗನಗೌಡ್ರು ಹೇಳಿದ್ರಲ್ಲ, ಮತ್ತ ಗೌಡ್ರು ಇವ್ರು ಹೇಳ್ರಿ, ಬಸವರಾಜಪ್ಪರು ಹೇಳ್ರಿ. ಅದ ಶಬ್ದ ಅದು ಒಂದ ಅಲ್ರಿ. ಈಗ ಏನಾಗೈತಿ ಇಲ್ಲಿವರೆಗೆ ಅದ್ರಾಗ ಏನಾದ್ರು ಮತ್ತೇನಾದ್ರು ತಪ್ಪಿದ್ರ ಅಥವಾ ಏನ್ರ ಹೊಸದಾಗಿ ಸೇರಿಸಿ ಹೇಳುದಿದ್ರ ಬಸವರಾಜಪ್ಪನವ್ರಿಗೆ ಅದು ಪಕ್ಕ ಶಾಸ್ತ್ರಜ್ಞರದಾರ. ಅದಕ್ಕೆ ಅವ್ರಿಗೆ ಕೇಳ್ತೇವ್ ನಾವು ವಿಶೇಷವಾಗಿ. ಹಲೋ ಸರ. ಹೇಳಿ. ಓಂ ನಮ ಶಿವಾಯಪ್ಪ. ನಮಸ್ಕಾರ. ಏನಿಲ್ರಪ್ಪ, ಬಾಳ ಚಂದ ಆಗ್ಯದ್ರಿ, ಆನಂದಕರ ಆಗ್ಯದ್ರಿಪ್ಪ ಅವ್ರ. ಏನು ವ್ಯತ್ಯಾಸ ಇಲ್ಲ. ನಮಸ್ಕಾರಪ್ಪ ಎಲ್ಲರಿಗೂ. ನಮಸ್ಕಾರ ರೀ. ನೀವು ಓಟ್ ಕೊಟ್ರಿ ಅಂದ್ರೆ ಸಾಕು, ನಾವ್ ಬೆಂಟೆ ಬಸವರಾಜಪ್ಪರ ನಿಮ್ ಕೆಲಸದಾಗ ತೊಡಗಿಸ್ಕೊಂಡ ಹಿಂಗ್ ಹೇಳಿ ನೀವು ಜಾರ್ಕೋಬ್ಯಾಡ್ರಿ. ಗೌಡ್ರ ಏನು ಸಂಶಯ ಇಲ್ಲ. ಹಂಗಾದದು ಗ್ರಂಥನು ಹಂಗ ಹೇಳೋರು ಅಂತವ್ರೆ ಸಿಕ್ಕರ. ಅಲ್ಲಿ ಏನು ಬದಲಾವಣೆ ಏನು ಆಗಿಲ್ರಿಪ್ಪ. ಬಾಳ ಆನಂದಕರ ಆಗ್ಯದ್ರಿಪ್ಪ ಅವ್ರ. ಯಾಕ್ರಿಪ್ಪ ಕಠಿಣದ ವಿಷಯ ಅದ್ರ ಸಲುವಾಗಿ ಮತ್ತೇನಿಲ್ಲ. ಒಬ್ರು ಬಿಟ್ಟು 3 ಮಂದಿ ಚರ್ಚೆ ಮಾಡಿ ಅದನ್ನ ಇತ್ಯರ್ಥ ಮಾಡ್ಕೊಳ್ರಿ. ಅಲ್ರಪ್ಪರ ನೀವು ಹೇಳಾಕಸ್ತಾರ ತಿಳ್ಕೊಂಡ್ರೆ ನೀವು ಹೇಳಿದವ್ರ ಮತ್ ನಮ್ ಕೈ ಕೊಡ್ಬೇಡ್ರಿ ಅಂತರಪ್ಪರ. ನಿಮ್ ವಾಣಿ ಕೇಳ್ಬೇಕಂತ ಆಸೆ ಐತ್ ನಮ್ಗ. ಹಿಂಗಂದ್ಬಿಟ್ರೆ ಮುಂದೆ ಮಾತಾಡುದಿಲ್ಲ. ಓದ್ಬಿಟ್ರೆ ಮುಗಿದ್ಬರ್ತಿ. ಯಾಕಂದ್ರ ಮತ್ತ ಹುಡ್ತದ, ಅದಕ್ಕ ಬೆಳಿತೈತಿ. ಬೆಳಿಬಾರ್ದಂದ್ರೆ ಬೆಳಿ ಕೈ ಬಿಟ್ಟಾಗ ಹಾಕದ್ ಹಿಂಗ ಆಗೋದ್ ಬ್ಯಾಡ್ರಿ. ಏನ್ ಹೇಳಿ ಅನ್ನೋದ್ ನೋಡಿ ಹೇಳಿರ್ ಒಳಿತಕ್ಕದ್ರಪ್ಪರ. ಅಷ್ಟ್ ಮಾಡ್ರಿ ಪಾಠ. ಏನ್ರ ಒಂದ್ 5 ನಿಮಿಷ ಹೇಳೋದ್ ಬರ್ರಿ ನೀವ ಬಸವರಾಜಪ್ಪರ. ಹ್ಞೂನ್ರಪ್ಪ ಹೇಳ್ತೀನ್ರಪ್ಪ. ನಾಳೆ ನೋಡುದು ಹೇಳ್ತೀನ್ರಪ್ಪ ಅವ್ರು. ನಮಸ್ಕಾರ. ಹೇಳ್ರಿ. ನಾಳೆ ಒಟ್ಟು ಎಲ್ಲಾ ಮುಗಿದ ಮ್ಯಾಲ ಒಂದ್ 5 ನಿಮಿಷ ನಿಮ್ದು ಇರೋದ ನೋಡ್ರಿ, ಹೇಳಬೇಕು ಅಷ್ಟ. ನಿಮ್ಮನ್ನ ಬಿಡಂಗಿಲ್ಲ ನಾವು. ಅಲ್ಲಿಗೆ ಬಂದ್ಬಿಡ್ತೇವ ಮತ್ತಿಲ್ರ ದ್ರಾಕ್ಷಿ ತೋಟಕ್ಕ.